ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಡಿಸೆಂಬರ್ 2024 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ವಿಶಾಖ ನಕ್ಷತ್ರ, ಧೃತಿಯೋಗ, ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆ ಮುಹೂರ್ತ ಅನ್ನೋದು ನೋಡೋಣ. ಬೆಳಿಗ್ಗೆ 8:56 ಬೆಳಿಗ್ಗೆ 9:41 ಹಾಗೆಯೇ ಮಧ್ಯಾಹ್ನ 12:43 ಮಧ್ಯಾಹ್ನ 2:14 ಇರತಕ್ಕಂಥ ಈ ಸಮಯದಲ್ಲಿ ತೊಂದರೆ, ಕಂಟಕ, ಬಾಧಕ, ಆಲೋಚನಾ ವಿಲೋಚನ, ಬೇರೆ ರೀತಿಯ ಗಮ್ಯಗಳನ್ನು ತುಂಬಿಸ್ತಕ್ಕಂಥದ್ದಾಗುತ್ತೆ. ತುಂಬ ಎಚ್ಚರಿಕೆಯಿಂದಿರಿ ಮಕ್ಕಳೇ. ಇರಲಿಲ್ಲ, ಹೇಗೋ ಓಡ್ ಬಂದಿದ್ದಾನೆ, ನಿಮ್ಮ ಜೊತೆ ಪಗಡಿ ಕಟ್ಕೊಳ್ಳೋದು ಮರ್ತಿದ್ದಾನೆ, ಆ ಪಾಟಿ ಮರುವು, ಆ ಪಾಟಿ ಓಡಾಟ, ನಿಮ್ಮಗಳ ಪ್ರೀತಿ, ನೀವು ಕರೆದಾಗ ನಾನು ಇರಬೇಕಲ್ವಾ. ಸೊ ಒಂದು ದೊಡ್ಡ ಕಾರ್ಯಕ್ರಮ, ಎಲ್ಲೋ ಒಂದು ಪ್ರೀತಿ, ಆದರ, ವಿಶ್ವಾಸ, ಆ ಹಿರಿಯರ ಕುಟುಂಬ ನೆಮ್ಮದಿಯಾಗಿರಲಿ, ತೃಪ್ತಿಯಾಗಿರಲಿ, ಏನೋ ವಿವೇಚನೆ, ಅಲ್ಲೊಂದು ಆಲೋಚನೆ, ಸಮಾಲೋಚನೆ ಇರಬೇಕು ಗುರುಜಿ ನೀವು ಅಂತ. ಇರಲಿಲ್ಲ, ಈ 4 ದಿನ ಓಡಾಟಗಳ ರಭಸದಲ್ಲಿ ನಿಮ್ಮ ಮುಂದ್ಗಡೆ ಇದ್ದೇನೆ. ಇವತ್ತಿನ ದಿನ ಭವಿಷ್ಯಕ್ಕೂ ಮೊದಲು ವಿಶೇಷವಾಗಿ ನಿನಗೆ ತುಂಬ ಸಂತೃಪ್ತಿ ಇರಬೇಕೆಂದರೆ, ಶಾಂತಿಯಿಂದ ಇರಬೇಕೆಂದರೆ ಯುದ್ಧಕ್ಕೆ ರೆಡಿಯಾಗು, ಯುದ್ಧಕ್ಕೆ ಸಿದ್ಧನಾಗು ಅಂತ ಹೇಳುತ್ತೆ. ಇದನ್ನ ಧರ್ಮರಾಯರಿಗೆ ಕೃಷ್ಣರು ಹೇಳತಕ್ಕಂಥ ಮಾತು. ನಿನಗೆ ಶಾಂತಿಯಾಗಿ ಬದುಕಬೇಕಲ್ವೇನೋ? ದೊರೆ, ನೀವು ಶಾಂತಿಯಾಗಿ ನೆಮ್ಮದಿಯಾಗಿ ಬದುಕಬೇಕೆಂದರೆ ದೊರೆ ನೀನು ಚಕ್ರವರ್ತಿ, ಸಿಂಹ ನೀನು. ಲಯನ್ ಇಸ್ ಅ ಲಯನ್. ಓ, ಲಯನ್ ಇದೆ, ಸಿಂಹ ಇದೆ, ಗಟ್ಟಿಗಿತ್ತಿ ಇದ್ದಾನೆ, ಗಟ್ಟಿ ಮನುಷ್ಯ ಇದ್ದಾನೆ, ಶಕ್ತಿಶಾಲಿ ಇದ್ದಾನೆ, ಬಲಶಾಲಿ ಇದ್ದಾನೆ, ಯಾರು ಏನು ಮಾಡೋಲ್ಲ, ನಾನು ನೆಮ್ಮದಿಯಾಗಿದ್ದೇನೆ. ಖಂಡಿತ ಇಲ್ಲ, ಅವ್ರು ಬಿಡೋದಿಲ್ಲ. ನೀನು 5 ಗ್ರಾಮ ಅವರು ಕೇಳಿದ್ರು ಅವ್ರು ಕೊಡಲ್ಲ, ಕೊಡ್ಲಿಲ್ಲ ಅಂತ ನೀನು ಸುಮ್ಮನಿದ್ದರೂ ನಿನ್ನನ್ನು ಬಿಡುವುದಿಲ್ಲ. ನೀನು ತುಂಬಾ ನೆಮ್ಮದಿಯಾಗಿರ್ಬೇಕು, ಶಾಂತಿಯಾಗಿರಬೇಕೆಂದರೆ ಪ್ರಿಪೇರ್ ಫಾರ್ ಎ ವಾರ್ ಅಂತಾನೆ, ನೀನು ಯುದ್ಧಕ್ಕೆ ಸಿದ್ಧನಾಗು ಅಂತಾನೆ ಪರಮಾತ್ಮ ಹೇಳೋದು. ಅದನ್ನೇ ಅರ್ಜುನನಿಗೂ ಕೂಡ ಯುದ್ಧ ರಂಗದಲ್ಲಿ ಹೇಳೋದು. ನನಗೆ ಎಲ್ಲಿದೆ ಶಾಂತಿ ಭಗವಂತ, ನನಗೆ ಎಲ್ಲಿದೆ ನೆಮ್ಮದಿ, ಯುದ್ಧಕ್ಕೆ ಸಿದ್ಧನಾಗು ಅಂತ. ಅವನನ್ನು ಶರಣಾಗತಿ ಮಾಡಿಸು ಅಂತ ಹೇಳ್ತಾನೆ. ಅವನನ್ನು ಹೊಡೆದಾಕು, ಬಡದಾಕು, ಬಿಡಬೇಡ ಶತ್ರುವನ್ನ. ನಮಗೆ ಎದುರಾಗಿರುವ ಒಂದು ಸಮಸ್ಯೆಯನ್ನ ಎದುರಿಸಬೇಕು ಅನ್ನುವುದರ ಅರ್ಥ ಇದು. ಎಲ್ರಿಗೂ ಆಗೋಲ್ಲ ಮಕ್ಕಳೇ. ನಾವು ತಟಸ್ಥರಾಗ್ಬಿಡ್ತೀವಿ, ನಾವು ಏನೋ ಒಂದು ಕಾರಣ ಕೊಡ್ತೀವಿ, ನನ್ನ ಬದುಕು ಇಷ್ಟೇ, ಹಣೆ ಬರ ಇಷ್ಟೇ ಅಂತ. ಮೊನ್ನೆ ಕೂಡ ಒಂದು ತಾಯಿ ಜೀವ ಮಾತಾಡ್ತಿರ್ಬೇಕಾದ್ರೆ ನಿತ್ಯ ಮಾತಾಡ್ತಿರ್ತೇನಲ್ವಾ, ಆ ಸಂಕಟಗಳು ನೋಡ್ಬೇಕು. ಒಂದು ಪುಟ್ಟ ಮಗು ನನ್ನನ್ನು ಬ್ಲಾಕ್ ಮಾಡಿಬಿಟ್ರು ಗುರುಗಳೇ. ಹೇ, ಮದುವೆ ಆಗಿ ಒಂದು ಮಗು ಆದ್ಮೇಲೆ ಓಡ್ ಬಂದಿದ್ದೀಯಾ, ಲಗ್ನದಲ್ಲಿ ಸೂರ್ಯ ನಿನಗೆ ಯಾಕೆ, ಅವೆಲ್ಲ ಕಥೆ ಹೇಳಬೇಡ ನೀನು. ಅವನು ಊಟದ ಮನೇಲೂ ಹಂಗೆ ಬಲವಂತ ಮಾಡಿಬಿಟ್ರು, ಮಾಡಿಬಿಟ್ರು, ನನಗೆ ಮೋಸ ಮಾಡಿ ಮದುವೆ ಮಾಡಿಬಿಟ್ರು ನನಗೆ, ಅವೆಲ್ಲ ಇಲ್ಲ. ಆಗುವ ಮೊದಲು ಕೇಳಿದೀಯ, ನಿನಗೆ ಶಾಂತಿ ಬೇಕು ಅಂದ್ರೆ ಯುದ್ಧ ಮಾಡು. ಬಾಯಿ ಮುಚ್ಕೊಂಡು ಇರ್ತೀನಿ ಅಂದ್ರೆ ನನ್ನ ಗಂಡ ಮಾಡೋದೆಲ್ಲ ಅನಾಚಾರ, ನಾನು ಸುಮ್ಮನೆ ಇರ್ತೇನೆ. 3 ಹೊತ್ತು ಪೂಜೆ ಮಾಡ್ತಾನಂತೆ, 3 ಹೊತ್ತು ಧ್ಯಾನ ಮಾಡ್ತಾನಂತೆ, ಮಾಡೋದೆಲ್ಲ ಅನಾಚಾರ ಮಾಡ್ತಾನೆ. ಅಲ್ಲಿಗೆ ಶಾಂತಿ ಸಿಗುತ್ತಾ? ನನ್ನ ಗಂಡ ಬದಲಾಗ್ಬಿಡ್ತಾನೆ. ಯಾವ ದೇವರು ಹೇಳಿಲ್ಲ, ನೆನಪಿಟ್ಟುಕೊಳ್ಳಿ. ಯಾವ ಭಗವಂತ ಕೂಡ ಈ ಮಾತನ್ನು ಹೇಳಿಲ್ಲ. ಪೂಜೆ ಮಾಡೋ ವ್ಯಕ್ತಿಗೆ ವಿಶೇಷವಾಗಿ ಶಾಂತಿ, ನೆಮ್ಮದಿ ಇನ್ನೊಂದು ಕೊಟ್ಬಿಡ್ತೇನೆ, ಇಲ್ಲವೇ ಇಲ್ಲ. ದೇವರ ದರ್ಶನಕ್ಕಾಗಿ, ದೇವರ ದರ್ಶನ ಪುಣ್ಯಕ್ಷೇತ್ರ ಅಂತ ಹೋಗೋವನಿಗೆ ಪಾಪ ಸುತ್ಕೊಳ್ಳೋದಿಲ್ಲ. ಅವನು ಪಾಪನೇ ಮಾಡಿಲ್ಲ, ಅವನು ಪಾಪಕ್ಕೆ ಶಿಕ್ಷೆ ಇಲ್ಲ. ಮಾಡೋದೆಲ್ಲ ಮಾಡ್ಬಿಟ್ವಿ.
ಚಾಕು ಎತ್ಕೊಂಡು ಚುಚ್ಚಿಬಿಟ್ವಿ, ಇನ್ನೊಬ್ಬರ ಮನೆ ಕಳ್ತನ ಮಾಡಿಬಿಟ್ವಿ, ಇನ್ನೊಬ್ಬರ ಬದುಕು ಕಸದು ಬಿಟ್ವಿ. ಅದು ಎಲ್ಲದಕ್ಕಿಂತಲೂ ದೊಡ್ಡ ಪಾಪ ನೋಡಿ. ಇಲ್ಲಾದ್ರೂ ಚುಚ್ಚಿ ಸಾಯಿಸ್ಬಿಟ್ವಿ, ಒಂದು ಬಾರಿಗೆ ಹೋಗ್ಬಿಟ್ಟ ಅವನು. ಆದ್ರೆ ಇನ್ನೊಬ್ಬರ ಬದುಕು ಕಸಿಯೋದಿದೆಯಲ್ಲ, ಇನ್ನೊಬ್ಬರ ಜೀವನ ಕಸಿಯೋದಿದೆಯಲ್ಲ, ಅದೊಂದು ದುರಂತ. ಅದು ಹೇಳಲೇಬಾರ್ದು ನೋಡಿ. ಮೊನ್ನೆ ಕೂಡ ಯಾರೋ ಒಂದು ಕೇಸ್ ಫೈಲ್ ಮಾಡಿದ್ದಾರೆ ಮಕ್ಕಳೇ. ನಾನು ಹೇಳ್ತಿದ್ದೆ, ನ್ಯಾಯಾಂಗದ ಮೇಲೆ ಬಹುದೊಡ್ಡ ಅಪವಾದಗಳು, ಆರೋಪಗಳು ಬರುತ್ತವೆ. ನಮ್ಮ ದೇಶ ಭವಿಷ್ಯದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅಧರ್ಮವೆಲ್ಲ ಹೊರಗಡೆ ಬರುತ್ತೆ ಅಂತ. ಈ ವರ್ಷ ನೋಡೋದದೆ, ಮಾಡಿರೋ ಅನಾಚಾರ ಅಧರ್ಮಗಳೆಲ್ಲ ಹೊರಗಡೆ ಬರ್ತವೆ. ಯಾರೋ ಒಬ್ಬ ಗುತ್ತಿಗೆದಾರ ಲೆಟರ್ ಬರೆದಿಟ್ಟು ಸತ್ತಿದ್ದಾನೆ, 1 ಕೋಟಿ ಬೆದರಿಸ್ತಿದ್ದಾರೆ ಅಂತ. ಪುಣ್ಯಾತ್ಮರು, ಅಯ್ಯೋ ಅದೆಷ್ಟು ಆಲಾಪು ಆ ಕುಟುಂಬ, ಅದೆಷ್ಟು ಕಣ್ಣೀರು. ಸರ್ಕಾರದ ಕೆಲಸ ಟೆಂಡರ್ ಆಗಿದೆ, ತಗೊಂಡ್ರೆ ನೀನ್ ಟೆಂಡರ್ಗೆ ದುಡ್ಡಿಡು, ಇದಕ್ಕಿಡು, 1 ಕೋಟಿ ಬೇಕಂತೆ, ಮತ್ತೆ ತಗೊಂಡು ಆಲ್ರೆಡಿ ಬೆದರಿಕೆ. ಯಾರ್ಯಾರೋ ದೊಡ್ಡವ್ರ ಹೆಸರು. ಇನ್ನೂ ಒಂದು ಪುಣ್ಯಾತ್ಗಿತ್ತಿ ಪಾಪ, ನೀನ್ ಯಾಕೋ ಸಾಯ್ಬೇಕು ಪೆದ್ದ? ಡಿಕ್ಲೇರ್ ವಾರ್ ವೆನ್ ಯು ನೀಡ್ ಎ ಪೀಸ್ ಅಂತ ಕೃಷ್ಣರು ಆಗ್ಲೇ ಹೇಳಿದರೆ, ನೀನ್ಯಾಕೆ ಶರಣಾಗತಿ ಅಂತ. ಅಯ್ಯೋ ನನ್ ಕೇಳಾಗಲ್ಲ. ಅರ್ಜುನ ಹೇಳೋದು ಅದೇ, ಧರ್ಮರಾಯ ಹೇಳೋದು ಅದೇ. ಏನ್ರೋ ಮಾಡ್ತಿದ್ದೀರಾ? ಡಿಕ್ಲೇರ್ ವಾರ್ ಅಂತ ಹೇಳ್ತಾರೆ. ಒಂದು ತಾಯಿ ಜೀವ ಯಾವುದೋ ತನ್ನ ಮಗ 3 ವರ್ಷದಿಂದ ಜೈಲಲ್ಲಿದ್ದಾನೆ ಅಂತ ಹೋದ್ರೆ, ಅಲ್ಲಿ ಯಾರೋ ಮಧ್ಯವರ್ತಿಗಳ ತರ ಇನ್ನೊಬ್ರು ಅದು ಎಷ್ಟೋ ದುಡ್ಡು ಕೇಳ್ತಾರಂತೆ. ಅದು ಯಾರು ಕೇಳ್ತಿದ್ದಾರೆ? ನ್ಯಾಯಾಂಗ ವ್ಯವಸ್ಥೆಯ ಆ ನ್ಯಾಯ ದೇವತೆ ಕೇಳ್ಬಿಟ್ಟಿದ್ದಾರೆ ಅಂತೆ. ಖಂಡಿತ ಇಲ್ಲ. ಹೇಳಿದ್ನಲ್ಲ, ಬಹುದೊಡ್ಡ ಆರೋಪಗಳು ಬರ್ತವೆ, ಬಹುದೊಡ್ಡ ವ್ಯವಸ್ಥೆಯನ್ನ ನಾವು ನೋಡಿ. ಕೃಷ್ಣರು ಈ ಮಾತಿನಲ್ಲಿ ಅಂಥದ್ದೊಂದು ಅದ್ಭುತ ಇದೆ. ತುಂಬಾ ಜನ ಹೇಳ್ತಾರೆ, ಇಲ್ಲ ನಾವು ಪೂಜೆ ಮಾಡ್ಬಿಟ್ರೆ ಬದಲಾಗ್ತಾನೆ. ಇಲ್ಲ ಹೇಳ್ತಾರೆ ನೋಡಿ, ಪೂರ್ವ ದೇಹ ಕೃತಂ ಕರ್ಮಂ. ಏನ್ ಹಿಂದಿನ ಜನ್ಮದಲ್ಲಿ ಮಾಡಿದ್ವಿ ಯಾವುದೋ ಕರ್ಮ ನೀನು ಈ ಜನ್ಮದಲ್ಲಿ ಪೂಜೆ ಮಾಡಿಬಿಟ್ರೆ, ಹಾಗಾದ್ರೆ ದೇವಕಿ ವಸುದೇವರಿಗಿಂತಲ್ಲ ಯೋಚನೆ ಮಾಡಿ ನೋಡಿ. ಭಗವಂತನನ್ನೇ ಹೆತ್ತವರು ಮಕ್ಕಳೇ, ಭಗವಂತನನ್ನೇ ಹೆತ್ತವರು. ಅವ್ರ ಕರ್ಮ ಬಿಡುತ್ತಾ? ಜೈಲಲ್ಲಿ ಇಟ್ಟಿರ್ಲಿಲ್ಲ. ಪೂರ್ವ ಜನ್ಮದಲ್ಲಿ 14 ವರ್ಷ ತಾಯಿಯಿಂದ ಮಗನನ್ನ ದೂರ ಮಾಡಿದ ಶಾಪ ಈ ಜನ್ಮದಲ್ಲಿ ಒಂದು ಅಂಶ. ಒಟ್ಟು ಅನುಭವಿಸು, ಬೋನಸ್ ಬೇರೆ. ನನ್ನ ಭಗವಂತನಿಗೆ 8 ರಿಂದ 9 ವರ್ಷ ಆದಾಗ ವಾಪಸ್ ಬರೋ ಅಷ್ಟರಲ್ಲಿ 16-17 ವರ್ಷ ಆಗಿದೆ. ಜೈಲಲ್ಲಿ ಕುಳಿತಿದ್ದಾರೆ, ಬಂದಿಖಾನೆಯಲ್ಲಿ ಕುಳಿತಿದ್ದಾರೆ. ಕೃಷ್ಣ ಹುಟ್ಟಿದ ಆ ಜನ್ಮಸ್ಥಾನದಲ್ಲಿ ಕುಳಿತಿದ್ದಾರೆ. ತಂದೆ ತಾಯಿಯ, ಭಗವಂತನ ತಂದೆ ತಾಯಿಯೇ ಹೇಳ್ತಾರೆ ನೋಡಿ, ಪೂರ್ವ ದೇಹ ಕೃತಂ ಕರ್ಮಂ ಶುಭಂ ವಾಯುದೀವಾ ಶುಭಂ ಪ್ರಾಜ್ಞಂ ಶೂರಂ ತಥಾಮೂಢಂ ಭಜೇತಯಾದ್ರ ಶಿಖರತಂ ಅಂತ ಹೇಳುತ್ತೆ. ಮಾರಣಕ್ಕೂ ನಿನ್ನ ಕರ್ಮಕ್ಕೂ ನಿನ್ನ ಪಾಪಕ್ಕೂ ದೇವರಿಗೆ ಸಂಬಂಧ ಇಲ್ಲ. ಯಾಕಂದ್ರೆ ದೇವರು ತನ್ನ ತಂದೆ ತಾಯಿಯಲ್ಲ, ತನ್ನನ್ನು ಕೂಡ ಶಿಕ್ಷಿಸ್ಕೊಂಡ. ಪರಶುರಾಮರು ಅಲ್ಲೊಂದು ಲೀಲೆ ನಡಿಬೇಕಿತ್ತು. ಪುಣ್ಯಾತ್ಮ ಅಖಂಡ ಬ್ರಹ್ಮಚಾರ್ಯಗೊಳಿದು ಬಿಟ್ರು. ಆ ಶಾಪ, ಬ್ರಹ್ಮಹತ್ಯಾ ದೋಷ ಪಾಪ, 100,000 ಕ್ಷತ್ರಿಯರ ಹತ್ಯೆ ಶಾಪ. ಒಂದು ಗುರು ಕತ್ತಿ ತೆಗೆಯೋ ಆಗಿಲ್ಲ, ಪೆನ್ನು ತಗೋಬೇಕು. ಗುರುವಿಗೆ ಇರೋ ಒಂದು ನಿಯಮ. ಕ್ರೋಧೋನ್ಮತ್ತರಾಗಿ ಹೋಗು, ಅಲೆದಾಡ್ತಾ ಪುಣ್ಯಾತ್ಮ ಆ ಪ್ರಣವ ಶಕ್ತಿ ನಮ್ಮ ಮೈಸೂರಿನ ನಂಜನಗೂಡು ಕ್ಷೇತ್ರಕ್ಕೆ ಬಂದು ನಿಜವಾದ ಸಿದ್ಧಿಯನ್ನು ಪಡಿತಾರೆ. ನಮ್ಮ ನಂಜುಂಡೇಶ್ವರ ಆ ವಿಷಗಂಟ ನೋಡಿ, ಆ ಗರಳ ಕಂಠ, ಗಂಟ್ಲಲ್ಲಿ ವಿಷ ಇಟ್ಕೊಂಡಿದ್ದಾನೆ ನನ್ನ ಪುಣ್ಯಾತ್ಮ, ನನ್ನ ಜೀವಾತ್ಮ. ಭಗವಂತನಿಗೆ ಬಿಟ್ಟಿಲ್ಲ. ಒಳಗಡೆ ಹೋದ್ರೆ ಢಮಾಲು, ಹೊರಗಡೆ ಬಿಟ್ರೆ ನಾವೆಲ್ಲ ಇಡೀ ವಿಶ್ವವೇ ಢಮಾಲು, ಸೃಷ್ಟಿಯೇ ಢಮಾಲು ಅಷ್ಟೇ. ಭಗವಂತನಿಗೆ ಗೊತ್ತಿದೆ ತಾನು ವಿಷಯನ ಹೆಂಗೆ ಇಟ್ಕೊಂಡು ಕೂತಿರ್ಬೇಕು. ಯೋಚನೆ ಮಾಡಿ ನೋಡಿ. ನಾವು ಒಂದಿಷ್ಟು ಇಟ್ಕೊಳ್ಳಲ್ಲ, ಸೋತು ಸುಣ್ಣವಾಗಿಬಿಟ್ವಿ ಅಂತ ಕೂತ್ಕೊಳ್ಳೋದು ಮಕ್ಕಳೇ. ನಾವು ಕುಳಿತುಕೊಬಿಡೋದು, ಇದಾಯ್ತು ಅದಾಯ್ತು ಹಾಗಾಯ್ತು ಹೀಗಾಯ್ತು ಅನ್ನತಕ್ಕಂಥದ್ದು. ನಿನಗೆ ಶಾಂತಿಯಿಂದ ಇರಬೇಕೆಂದರೆ ಯುದ್ಧಕ್ಕೆ ಸಿದ್ಧನಾಗು, ಯುದ್ಧ ಮಾಡಲು ಸಿದ್ಧನಾಗು ಕೃಷ್ಣ ಹೇಳೋದು. ಅರ್ಜುನ ಆಮೇಲೆ ಯುದ್ಧ ಮಾಡ್ತಾನೆ. ಇಲ್ಲಾಂದ್ರೆ ಅವ್ರಿಗೆ ಸಿಗ್ತಿರ್ಲಿಲ್ಲ, ಇವ್ರು ಬಿಡ್ತಿದ್ರ ಇವರನ್ನ. ನಾವು ಕೂಡ ಈ ಥರದ್ದು ಎಷ್ಟೋ ನಡೀತಿರುತ್ತೆ. ಯುದ್ಧ ಮಾಡಿ ತಪ್ಪುಗಳ ವಿರುದ್ಧ ಅಲ್ಲಿ ನಡೀತಿದೆ, ಸಹಿಸ್ಕೊಂಡು ಕುತ್ಕೋಬೇಡಿ. ಅರೆ ನೀವು ಏನಂತ ತಪ್ಪು ಮಾಡಿದ್ವಿ? ಏನು ಹೊರಗಡೆ ಬಂದ್ರೆ ಒಂದು PGಲಿ ಉಳ್ಕೊಂಡು ಒಂದು 3 ಮನೆ ಕೆಲಸ ಮಾಡಿದ್ರೆ ಮಕ್ಕಳೇ, ಇವತ್ತು ಎಂತೆಂಥದ್ದು ಅಪ್ಲಿಕೇಶನ್ಸ್ ಬಂದಿದೆ, ವರ್ಕ್ ಫ್ರಮ್ ಹೋಮ್ ಬಂದ್ಬಿಟ್ಟಿದೆ. ಹೌದು, 1,000 ದಿನ
ನಾನೊಂದು ಏನೋ ಒಂದು ಬದುಕು ಕಟ್ತೇನೆ, ಎಲ್ಲೂ ಹೋಗಲ್ಲ, ಒಂದು ರೂಮ್ ಮಾಡ್ಕೊಂಡು ಒಂದು ಪುಟ್ಟದಾಗ ನಾನು ನಿಲ್ತೇನೆ, ನಾನು ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ತೇನೆ ಅಂದ್ರೆ 20-25 ಸಾವಿರ ಸಂಬಳ ಕೊಡ್ತಾರೆ. 8 ಅವರಿಗೆ 12 ಅವರ್ ಮಾಡ್ತಾನೆ. ಮನೆಗೆ ಬಂದು ಏನು ಮಾಡಬೇಕು? 16 ಅವರ್ ಆಯ್ತು, 15 ಅವರ್ ಮಾಡ್ತಾನೆ. ಕಡಿಮೆ ಅಂದ್ರೆ 30-35 ಸಾವಿರ ಬರುತ್ತೆ. ಒಂದು 30 ತಿಂಗಳು, ಒಂದು 50 ತಿಂಗಳು. ಆಮೇಲೆ ಏನೋ ಒಂದು ಪುಟ್ಟು ತರಕಾರಿ ಅಂಗಡಿಯೋ ಹಣ್ಣಿನ ಅಂಗಡಿಯೋ ಏನೋ ಒಂದು ಸಣ್ಣ ಕಾಂಡಿಮೆಂಟ್ಸು ಇಲ್ಲ ಕಾರಣ ಹುಡ್ಕೋದು. ಇನ್ನೂ ಒಂದು ಪುಟ್ಟ ಹುಡುಗ ಕೂದಲು ಆಲ್ರೆಡಿ ಇಲ್ಲ, 24 ಕೂಡ 23 ಕೂಡ ಇಲ್ಲ, ನಮ್ಗೆ ಹಿಂಗಾಗ್ಬಿಡ್ತು. ಡಿಕ್ಲೇರ್ ಎ ವಾರ್ ಅಂತ ಹೇಳ್ಕೊಟ್ಟೆ ನಾನು. ಯು ಡಿಕ್ಲೇರ್ ಎ ವಾರ್ ಆನ್ ದಿ ಸಿಸ್ಟಮ್. ಈಗೆಲ್ಲ ಕಾರಣ ಕೊಡ್ತಾ ಅವ್ರು ಸರಿ ಇಲ್ಲ, ನನ್ನ ಅವ್ರ ದಾರಿ ತಪ್ಪಿಸಿದ್ರು, ಫ್ರೆಂಡ್ಸ್ಗಳ ದಾರಿ ಖಂಡಿತ ಇಲ್ಲ. ಯಾರೂ ನಮ್ಮನ್ನ ದಾರಿ ತಪ್ಪಿಸಲು ಆಗುವುದಿಲ್ಲ. ಭಗವಂತನೊಬ್ಬನೇ, ಆತ ಕಳಿಸ್ತಾನೆ. ಮೊನ್ನೆ ಕೂಡ ಒಂದು ಜಾತಕ ನೋಡ್ಬೇಕಾದ್ರೆ ಒಬ್ಬರದು ಒಂದು ಏನೋ ವಿಘ್ನ, ಅವ್ರನ್ನ ಬಿಟ್ಟು ಇವ್ರನ್ನ ಕಳ್ಸಮ್ಮ ಅಂತ ಹೇಳ್ಬಿಟ್ಟೆ. ಸರಿ, ಇನ್ನೊಬ್ಬರು ಬಂದ್ರು. ಹೇಳಿದ ಮೇಲೆ ಬಂದಿದ ತಕ್ಷಣ ಏನು ಹೇಳಿಲ್ಲ, ನಿನ್ನ ಮಗ ದಾರಿ ತಪ್ಪಿದ್ದಾನೆ, ಹುಡುಕೊಂಡು ಬಂದಿದೀಯಾ, ನೀನು ಬಂದರೂ ನಾನು ಬಂದರೂ ದಾರಿ ಸಿಗದ ಹಾಗೆ ನಿನ್ನನ್ನು ಅಲ್ಲಿ ನಿಲ್ಲಿಸ್ಬಿಟ್ಟಿದೆ, ನಿನ್ನ ಬದಲು ಇನ್ನೊಬ್ಬರು ಒಳಗಡೆ ಬರೋ ಹಾಗೆ ಆಯ್ತು. ನಿನ್ನ ಮಗ, ನೀನು ಯಾರು, ನೀನು ಮಾಡಿದ್ದೇನೋ ಅವನು ಪೂರ್ತಿ ವಿಜೃಂಭಿಸಿ ಕುಳಿತು ಬಿಟ್ಟಿದ್ದಾನೆ. ಕಣ್ಣೀರು ಆ ತಾಯಿ ಜೀವದ ಕಣ್ಣಲ್ಲಿ. ಹೌದು ಗುರುಗಳೇ, ನಮ್ಮ ಮಾತು ಕೇಳೋಲ್ಲ, ಎಲ್ಲೆ ಮೀರಿ ಹೋಗ್ಬಿಟ್ಟಿದ್ದಾನೆ. ಅವನಿಗೆ ಸಿಗಬೇಕಾದ ಪ್ರೀತಿ ಸಿಗುತ್ತಿಲ್ಲ, ನಾವು ಒಪ್ತಿಲ್ಲ ಅಂತ ಯಾವ ದೇವರು ಏನು ಎಷ್ಟು ಪೂಜೆ ಮಾಡ್ತೀವಿ ಗೊತ್ತಾ? ಇಲ್ಲವಲ್ಲ. ಪೂಜೆ ಅಂದರೆ ಏನು ಅನ್ನುವುದೇ ಅರ್ಥ ಆಗಲಿಲ್ಲ. ನೀವು ಮಾಡುವ ಕರ್ತವ್ಯವನ್ನು ಅದರಲ್ಲಿ ದಾರಿ ತಪ್ಪಿಸ್ಬೇಡಿ. ಕೊಡ್ತಿಲ್ಲ, ಎದ್ದು ಹೋಗಿ. ನಿಮ್ಮ ಮಗನನ್ನು ಅಷ್ಟು ಒಂದು 25-28 ವರ್ಷ ಕಷ್ಟಪಟ್ಟು ಬೆಳೆಸಿ ನಿಲ್ಲಿಸಿ ಒಂದು ಬದುಕು ಕೊಟ್ರೆ, ಹೂ ಆರ್ ಯು, ವಾಟ್ ಆರ್ ಯು, ದೆನ್ ವೈ ಆರ್ ಯು? ಡಿಕ್ಲೇರ್ ಎ ವಾರ್. ನಿಮಗೆ ಶಾಂತಿ ಬೇಕು ಅಂದ್ರೆ ಮಗನಾದರೂ ಯುದ್ಧಕ್ಕೆ ಸಿದ್ಧರಾಗಿ ಅಂತ. ಮಗನಾದರೂ ನೋಡಿ, ಎಲ್ಲರೂ ಧರ್ಮರಾಯ ಆಗೋಲ್ಲ, ನೆನಪಿಟ್ಕೊಳ್ಳಿ. ಧರ್ಮರಾಯರು ಸಾಮಾನ್ಯರಲ್ಲ. ಎಷ್ಟೋ ವರ್ಷಗಳಾದ್ರೂ ಮಕ್ಕಳು ಹುಟ್ಟಿಲ್ಲ ಅಂತ ಧೃತರಾಷ್ಟ್ರ ಸಾಮಾನ್ಯ ಅಲ್ಲ. ಆ ಒಂದು ಅಂತಃಪುರದ ದಾಸಿಯ ಜೊತೆಯಲ್ಲಿ ಹುಟ್ಟಿದವನ್ನೇ ಮೊದಲು ಯುಜುತ್ಸು ಅಂತ. ಯುಜುತ್ಸು ನಿಜ ಹೇಳ್ಬೇಕಂದ್ರೆ ಅವನು ಎಲ್ಲರಿಗಿಂತ ದೊಡ್ಡವನು. ಆದರೆ ದಾಸಿಗೆ ಹುಟ್ಟಿದವನಲ್ವಾ ಅವನು, ಅವನಿಗೆ ಅಧಿಕಾರ ಕೊಡ್ಲಿಲ್ಲಪ್ಪ. ಆದ್ರೆ ನನ್ನ ಧರ್ಮರಾಯರು ನೆನಪಿಟ್ಟುಕೊಳ್ಳಿ, ಹೋಗ್ತಾ ಹೋಗ್ತಾ ಹಸ್ತಿನಾಪುರಕ್ಕೆ ಪರೀಕ್ಷಿತ್ ಮಹಾರಾಜನನ್ನ ದೊರೆ ಮಾಡಿದ್ರೆ, ಇಂದ್ರಪ್ರಸ್ಥಕ್ಕೆ ಯಾರನ್ನು ಗೊತ್ತಾ ದೊರೆ ಮಾಡಿದ್ದು? ಯುಯುತ್ಸುವನ್ನ. ಅದು ನನ್ನ ಪುಣ್ಯಾತ್ಮ. ಈ ಕಾಲದಲ್ಲಿ ನಡೆಯಲ್ಲ. ಆದ್ರೂ ನನ್ನ ಧರ್ಮರಾಯರು ಶಾಂತಿಯಿಂದ ಇರಬೇಕು ಅಂದ್ರೆ ಆಯ್ತು. ತನ್ನ ದೊಡ್ಡಪ್ಪನನ್ನ ಮರೆಯಲಿಲ್ಲ, ದೊಡ್ಡಪ್ಪನ ಮಗನನ್ನ ಮರೆಯಲಿಲ್ಲ. ನೀವು ನಂಬೋಲ್ಲ, ಆ ಒಂದು ಮಹಾಯುದ್ಧ, ಮಹಾಭಾರತ ಯುದ್ಧ ನಡಿಬೇಕಾದಾಗ ಪಾಂಡವರ ಪರವಾಗಿ ನಿಂತವರಲ್ಲಿ ಈತ ಕೂಡ ಒಬ್ಬ ಯುಯುತ್ಸು. ಖುದ್ದು ಧೃತರಾಷ್ಟ್ರನ ಮಗ. ಆತ ಒಪ್ಪಲಿಲ್ಲ. ನಿನ್ನ ಮಕ್ಕಳು ಮಾಡ್ತಿರೋದು ತಪ್ಪು ಅಂತ ನ್ಯಾಯವಾದ ಧರ್ಮವಾದ ಮಾತು ಮಾತನಾಡಿದ. ಅದಕ್ಕೆ ಬಹಿಷ್ಕಾರ. ಇವನು ಎಷ್ಟಾದ್ರೂ ದಾಸಿ ಪುತ್ರನಲ್ಲವಾ, ದಾಸಿ ಪುತ್ರದೆಲ್ಲ ಇಂಥದ್ದೇ ಕೆಲಸಗಳು ಅಂತ ವಿದುರನ್ನ ನೋಡ್ಕೊಂಡು ಕೂಡ ಹೇಳ್ತಾನೆ ದುರ್ಯೋಧನ. ನೆನಪಿಟ್ಕೊಳ, ಕರಿಯ ದಾಸಿ ಪುತ್ರನ್ನ. ಹಿಂಗೆ ಕರಿತಾ ಇದ್ದಿದ್ದು ಪ್ರಧಾನಮಂತ್ರಿಯನ್ನ. ಇವತ್ತು ಕೆಲವರು ನೋಡಿ ಬಾಯಿಗಳಲ್ಲಿ ಬರೋದು ದೊರೆ ಬಗ್ಗೆ, ಇನ್ನೊಂದ್ರ ಬಗ್ಗೆ ಇವ್ರು ಮಾಡಿ ಕಿಸ್ದಿದ್ದು ಅಷ್ಟೇ ಇರುತ್ತೆ. ದೊರೆ ಏನ್ ಮಾಡಿದ್ರು, ಇನ್ನೊಂದೇನ್ ಮಾಡಿದ್ರು, ಅವೆಲ್ಲ ಅಷ್ಟು ಸುಲಭ ಅಲ್ಲ. ಏನ್ ಮಾಡೋದು? ನಮ್ಮ ದೇಶ ನಾವು ನೆಚ್ಕೊಂಡಿರೋದು ಸರ್ವಿಸ್ ಓರಿಯೆಂಟೆಡ್, ಮ್ಯಾನುಫ್ಯಾಕ್ಚರಿಂಗ್ ಓರಿಯೆಂಟೆಡ್ ಅಲ್ಲ. ಇವತ್ತು ಹೇಳ್ತೇವೆ ನಾವು IT ನಾವು ಎಷ್ಟು ದೊಡ್ಡ ಎಕ್ಸ್ಪೋರ್ಟ್ ಮಾಡ್ತೇವೆ ಅಂತ. ಅದರ ಉದ್ಯೋಗಗಳು ಎಷ್ಟು ಸೃಷ್ಟಿಯಾಗಿದೆ ಅಂತ ನೋಡಿ. ಒಂದು 5 ಮಿಲಿಯನ್ 50 ಲಕ್ಷ, 6 ಮಿಲಿಯನ್ 60 ಲಕ್ಷ ಉದ್ಯೋಗ ಅಷ್ಟೇ. ಅದೇ ಒಂದು ಪವರ್ ಲೂಮ್ಸ್ ಬಟ್ಟೆಗಳ ಉತ್ಪಾದನೆಯಲ್ಲಿ ನೀವು ಚೆಕ್ ಮಾಡಿ ನೋಡಿ. ಕಡಿಮೆ ಎಂದರು ಅದಕ್ಕೆ ಸಂಬಂಧಪಟ್ಟಂಥದ್ದು ಲೂಮ್ಸು, ಮ್ಯಾನುಫ್ಯಾಕ್ಚರಿಂಗು, ನಮ್ಮ ರೇಷ್ಮೆ ರೈತರಿಂದ ಹಿಡಿದು, ಹತ್ತಿ ರೈತರಿಂದ ಹಿಡಿದು ಅದನ್ನ ರೆಡಿ ಮಾಡಿ ಬಟ್ಟೆ ತಯಾರಿಸಿ ಮಾರುವಷ್ಟರ ಮಟ್ಟಕ್ಕೆ, ಅಂಗಡಿಗಳ ಮಟ್ಟಕ್ಕೆ ತಗೊಂಡ್ರೆ ಕಡಿಮೆ ಅಂದ್ರು 15-20 ಕೋಟಿ ಉದ್ಯೋಗ ಸೃಷ್ಟಿ ಇದೆ. ಆ ಥರದ್ದು ಮ್ಯಾನುಫ್ಯಾಕ್ಚರಿಂಗ್ ಮಟ್ಟಕ್ಕೆ ನಾವು ಕೊಡಬೇಕು, ಸೃಷ್ಟಿ ಮಾಡಬೇಕು. ನಮ್ಮ ಮೇಲೆ ಡಿಪೆಂಡೆನ್ಸಿ ಆಗೋ ಥರ. ಬಿಡಿ, ಅದು ಇನ್ನೊಂದು ದಿನ ಚರ್ಚೆ ಮಾಡೋಣ. ಆದ್ರೂ ಮಾತಾಡ್ತಾರೆ ಕೆಲವರು. ಕಷ್ಟವೇ, ಅಷ್ಟು ಸುಲಭವಲ್ಲ ಮ್ಯಾನುಫ್ಯಾಕ್ಚರಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ. ನಾವು ಎಕ್ಸ್ಪೋರ್ಟ್ ಮಾಡಬೇಕು, ಇಂಪೋರ್ಟ್ ಮಾಡ್ಕೊಳ್ಳೋದಲ್ಲ. ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೇವೋ ಅಷ್ಟು ಭಾರತಕ್ಕೆ ರೆವೆನ್ಯೂ. ನಮ್ಮ
ನಮ್ಮದು ಇಂಪೋರ್ಟ್ ಜಾಸ್ತಿ ಮಾಡ್ಕೊಳಕ್ ಶುರು ಮಾಡ್ಕೊಬಿಟ್ಟಿದ್ದಾರೆ. ನಮ್ಮ ಸರ್ವಿಸ್ ನೀವು ತಗೊಳ್ಳಿ, ನಮ್ಮ ಇನ್ಫೋಸಿಸ್ ಏನು ಅಪ್ಲಿಕೇಶನ್, ಯಾವ ಅಪ್ಲಿಕೇಶನ್ ಕಂಡುಹಿಡಿದು ಬಿಟ್ಟಿದ್ದಾರೆ, ಇಲ್ಲ TCS, ಇಲ್ಲ ವಿಪ್ರೋ, ಇವರೆಲ್ಲ ತಗೊಳ್ಳಿ. ದೇ ಆರ್ ಆಲ್ ಸರ್ವಿಸ್ ಪ್ರೊವೈಡರ್ಸ್ ಅಷ್ಟೇ. ಸರ್ವಿಸ್ ಇಂಡಸ್ಟ್ರಿನಲ್ಲಿ ಉದ್ಯೋಗ ಕಡಿಮೆ. ಸ್ಯಾಲ್ರಿ ಎಷ್ಟಿದೆ ನಮ್ಮದು ಇವತ್ತಿಗೆ $1,700 ಅಂತ ಹೇಳ್ತೇವೆ. ಇದೆಲ್ಲ ಅದಕ್ಕೆ ಹೇಳೋದು ಮಕ್ಕಳೇ, ಯುದ್ಧಕ್ಕೆ ಸಿದ್ಧರಾಗಿ. ಸುಮ್ಮನೆ ಈ ಕಥೆ ಎಲ್ಲ ಹೇಳೋದು ಬೇಡ. ವೆನ್ ಯು ನೀಡ್ ಅ ಪೀಸ್ ಯು ಸ್ಟಾರ್ಟ್ ಎ ವಾರ್ ಅಂತ ಕೃಷ್ಣರು ಹೇಳ್ತಾರೆ. ಎಲ್ರ ಕೈಯಲ್ಲೂ ಆಗಲ್ಲ ಮಕ್ಕಳೇ ಆ ಥರ ಬದುಕಲಿಕ್ಕೆ. ನಾವು ಸಿಸ್ಟಮ್ನ, ನಮ್ಮ ಗಂಡ ಹೀಗೆ, ನಮ್ಮ ಹೆಂಡತಿ ಹೀಗೆ. ಒಬ್ಬ ಪುಣ್ಯಾತ್ಮ ಬರ್ತಾನೆ, ಡೈವರ್ಸ್ ಆಗೋಗಿದೆ, ಮತ್ತೆ ಕೇಸ್ ಹಾಕಿ ನಾನ್ ಬೇಲಬಲ್ ವಾರೆಂಟ್ ತಗೊಳ್ಳಿ. ಆಲ್ರೆಡಿ ಡೈವರ್ಸ್ ಆಗೋಗಿದೆ, 19 ವರ್ಷದ ಮಗ ಇದ್ದಾನೆ. ಯೋಚನೆ ಮಾಡಿ ನೋಡಿ ಯಾವ ರೀತಿ ಇರುತ್ತೆ. ಡಿಕ್ಲೇರ್ ವಾರ್. ನನ್ನ ಮಗ ಅಲ್ವಾ ಸರ್? ಆಕೆ ಯೋಚನೆ ಮಾಡಿದ್ಲ, ಆಕೆ ನನ್ನ ಮಗ, ನನಗೊಂದು ಅಮ್ಮನಾಗಿ ನಿಲ್ಲಿಸಿದಂತ ಒಂದು ತಂದೆ. ಇದು ಲೋಕಕ್ಕೆ ನನ್ನನ್ನು ಅಮ್ಮನಾಗಿ ಪರಿಚಯಿಸಿದ್ದಾನೆ, ಯಜಮಾನಿಯನ್ನಾಗಿ ಪರಿಚಯಿಸಿದ್ದಾನೆ. ಒಂದು ಗೌರವ, ಒಂದು ಕುಟುಂಬ, ಒಂದು ಬೆಳಕು, ಒಂದು ಓ ಸಬ್ ಕುಚ್ ಭೂಲ್ ಜಾವ್, ಲಗಾದೋ ಉಸ್ಕೆ ಊಪರ್ ಭಗಾದೋ ಉಸ್ಕೋ ಅನ್ನತಕ್ಕಂಥದ್ದಾಗ್ಬಿಟ್ಟಿದೆ. ನಾನು ಮೊನ್ನೆ ಆಕಸ್ಮಿಕವಾಗಿ ಒಂದು ಬಹುದೊಡ್ಡ ನ್ಯಾಯಾಧೀಶರು, ಇತ್ತೀಚೆಗಷ್ಟೇ ಅವ್ರ ಮೇಲೆ ಕಾಂಟ್ರವರ್ಸಿ, ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ, ನಮ್ಮ ಕನ್ನಡದವರೇ, ರೈಲ್ನಲ್ಲಿ ಆಕಸ್ಮಿಕವಾಗಿ ನಾನು ಅವ್ರನ್ನ ನೋಡ್ತಿದ್ದೇನೆ, ಅವರು ನನ್ನನ್ನು ನೋಡ್ತಿದ್ದಾರೆ. ನನಗೆ ಅವ್ರ ಪರಿಚಯ ಇದೆ. ಅವ್ರು ನನ್ನ ಕಾರ್ಯಕ್ರಮ ನೋಡ್ತಾರೋ ಇಲ್ವೋ, ಶುದ್ಧ ಕನ್ನಡ, ಒಂದು ದೊಡ್ಡ ಅದ್ಭುತವಾದಂಥ ಒಂದು ವೇದಿಕೆಯನ್ನು ಹಂಚ್ಕೊಂಡು ಬಂದಿದ್ದಾರೆ. ಆಗ ತಾನೇ ನಾನು ಕೂಡ ಅದೇ ಟ್ರೈನು ಉಡುಪಿಯಿಂದ ಅನ್ಸಲ್ ಹೀಗೆ ನ್ಯಾಯಮೂರ್ತಿಗಳು, ಧರ್ಮಮೂರ್ತಿಗಳು, ಧರ್ಮದ ಪ್ರತಿರೂಪಗಳು, ಈ ಡಿಕ್ಲೇರ್ಡ್ ಅ ವಾರ್, ಸೋ ಮೆನಿ ಥಿಂಗ್ಸ್. ಅವರ ಜಡ್ಜ್ಮೆಂಟ್ಗಳನ್ನು ನೋಡಬೇಕು. ಶ್ರೀಕಾರದ ಹೆಸರಿನಿಂದ ಆರಂಭ ಆಗತಕ್ಕಂಥ ದೈವಮೂರ್ತಿ, ತುಂಬ ಅದರಿಂದ ತಿಳ್ಕೊಳ್ಳೋದು ಅಗಾಧತೆ ಇದೆ, ಅಗಾಧತೆ. ಯಾವ ಜನ್ಮದ ಪುಣ್ಯವೋ ಏನೋ ಅವ್ರ ಮುಂದ್ಗಡೆ ಅಲ್ಲೇ ಕುಳಿತಿದ್ದೆ ಒಂದು 10 ನಿಮಿಷ, ಹಾಗೇ ಕೇಳಿಸ್ತಾ ಅವರ ವ್ಯಾಖ್ಯಾನ. ನನ್ನದು ಬೇರೆ ಬೋಗಿ, ಹೋಗಲೇಬೇಕಾದಂಥದ್ದು. ಡಿಕ್ಲೇರ್ಡ್ ವಾರ್. ಸುಮ್ಮನೆ ನಿನಗೆ ಶಾಂತಿ ಬೇಕು, ಬಂದ್ಬಿಡುತ್ತೆ. ಅವ್ರು ಸುಮ್ಮನಿದ್ದು ಬಿಡ್ತಾರೆ. ಇರುವುದಿಲ್ಲ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಅಂಥದ್ದೊಂದು ಯುದ್ಧಕ್ಕೆ ಸಿದ್ಧರಾಗಬೇಕು ಅಂದರೆ ಎಲ್ರಿಗೂ ಗುಂಡಿಗೆ ಬರಲ್ಲ. ದಟ್ ಇಸ್ ನನ್ ಅದರ್ ದ್ಯಾನ್ ಸಿಂಹ ರಾಶಿ, ಸಿಂಹ ಲಗ್ನ. 2025 ವರ್ಷ ಭವಿಷ್ಯ ಹೇಗಿದೆ, ಒಂದು ಪುಟ್ಟು ವಿರಾಮ ತಗೊಬಂದು ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು, ಯು ನೀಡ್ ಅ ಪೀಸ್. ಇಫ್ ಯು ನೀಡ್ ಅ ಪೀಸ್, ನಿನಗೆ ಶಾಂತಿ ಬೇಕು, ನಿನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಡಿಕ್ಲೇರ್ ಎ ವಾರ್ ಅಂದ್ರೆ ಆ ಸಿಸ್ಟಮ್ ಇಂದ ಎದ್ದು ಬಾ, ವಾರ್ ಮಾಡು. ಅಂದ್ರೆ ನಂಗೆ ಬೇಡ, ಬಿಟ್ಬಿಡು, ನನ್ನ ಸುದ್ದಿಗೆ ಬರಬೇಡ, ಬೇಡ, ವ್ಯವಸ್ಥೆ ಮಾಡು, ಸಿದ್ಧತೆ ಮಾಡು. ಎಸ್, ಇದು ಪ್ರಕೃತಿಯ ನಿಯಮ ಮಕ್ಕಳೇ. ಕೃಷ್ಣರೇ ಅರ್ಜುನನಿಗೆ ಹೇಳ್ಕೊಟ್ಟಿರೋದು. ಸುಮ್ಮನೆ ಕೈ ಕೊಟ್ಕೊಂಡು ತಲೆ ಬಾಗಿಸ್ಕೊಂಡು ಆಯ್ತು ಅಯ್ಯ, ನೀನು ಹೇಳ್ದಾಗಮ್ಮ, ನೀನು ಹೇಳ್ದಾಗಪ್ಪ, ಇವೆಲ್ಲ ನಡೆಯಲ್ಲ. ಮಕ್ಕಳಿಂದ ಹಿಡಿದು, ಹೆಂಡತಿಯಿಂದ ಹಿಡಿದು, ಗಂಡನಿಂದ ಹಿಡಿದು ನೀವು ನೋ ಅನ್ಲಿಕ್ಕೆ ಶುರು ಮಾಡಿ ನೋಡಿ, ಎಷ್ಟು ಜನ ಶತ್ರುಗಳಾಗ್ತಾರೆ. ಇದೇ ಆಗಿರೋದು ಸಿಂಹ ರಾಶಿಗೆ ಗಂಡ ಶನಿ. ನೀವು ನೋ ಅಂದುಬಿಟ್ಟು ತುಂಬಾ ನೊಂದು ಬಿಟ್ಟಿದ್ದೀರಿ. ನಿಮ್ಮ ವೃತ್ತಿಯಲ್ಲಂತೂ ನಿಜವಾಗ್ಲೂ ನಿಮ್ಗೆ ಸಿಗಬೇಕಾದ ಸ್ಥಾನ, ನಿಮ್ಮ ಸ್ಥಾನದಲ್ಲಿದ್ದರೂ ಕೂಡ ಅದೊಂಥರ ಒಂದು ರೀತಿ ಮುಳ್ಳಿನ ಒಂದು ಚಪ್ಪಲಿ ಥರ ಸಿಂಹಾಸನವಾಗಿ ಕುಳಿತಿತ್ತು. 2024. ಹೌದೋ ಅಲ್ವೋ ಹೇಳಿ, ಯಾರೋ ನೋಡ್ತಿದ್ದ ಹಾಗೆ ಎಲ್ಲೋ ತುಂಬ ನೋವುಗಳಾಗಿದೆ. ಬರಬೇಕಾದ ದುಡ್ಡು, ಆಗಬೇಕಾದ ಕೆಲಸ, ಆಗಬೇಕಾದ ವ್ಯವಸ್ಥೆ ಮೇಲ್ನೋಟಕ್ಕೆ ಮಾತ್ರ ಎಸ್
ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಒಳಗಡೆ ಆರೋಗ್ಯ ಇರ್ಬೋದು, ಮನೆ ಇರ್ಬೋದು, ಕುಟುಂಬ ಇರ್ಬೋದು, ಬರಬೇಕಾದ ದುಡ್ಡು, ಬರಬೇಕಾದ ಸ್ಥಾನ, ಇಲ್ಲ ಸ್ಥಾನಕ್ಕೆ ತಗೋಬೇಕಾದಂಥ ಸ್ಥಾನಕ್ಕೆ ಸಿಗಬೇಕಾದಂಥ ಒಂದು ಗೌರವ, ಇಲ್ಲ ದುಡ್ಡು, ಇಲ್ಲ ಆ ಒಂದು ವ್ಯವಸ್ಥೆ, ತುಂಬ ಕಷ್ಟಪಟ್ಟಿದ್ದೀರಿ. ಓಡೋ ವೇಗ ನಿಮ್ಮದಿತ್ತು, ಆದರೆ ನಿಮ್ಮ ವೇಗಕ್ಕೆ ಅದಾಗಲಿಲ್ಲ ಅಂತ ನಿಮಗೆ 2025 ನೀವು ಹಾಗೆ ಮಕ್ಕಳೇ, ನೀವು ಸದಾ ಯುದ್ಧ ಪ್ರಿಯರೇ. ನೀವು ಯುದ್ಧ ಮಾಡಿದ್ರೆ ನಿಮಗೆ ಸಿಗೋಲ್ಲ. ಸಿಂಹದಲ್ಲಿ ಹುಟ್ಟಿದ ಮೇಲೆ ನೀವು ಯುದ್ಧಕ್ಕೆ ಸಿದ್ಧತೆ ಇರಬೇಕು. ನೀವು ಏನೇನೋ ಮಾತಾಡ್ಬೇಡಿ. ನೀವು ದೊರೆ ಮಕ್ಕಳೇ. ನೀವು ಯಾವತ್ತೂ ಅಷ್ಟು ನಾನು ನೋಡಿದ್ದೇನೆ, ದೇಶದ ಪ್ರಖ್ಯಾತ ನ್ಯಾಯಮೂರ್ತಿಗಳು, ಜಡ್ಜು ಸಾಹೇಬರು, ವಕೀಲರುಗಳು, ಡಾಕ್ಟರುಗಳು, ಜ್ಯೋತಿಷ್ಕರು, ದಾರಿ ತೋರಿಸುವ ಮಾರ್ಗದರ್ಶಕರು, ವೈದ್ಯರುಗಳು, ಬ್ಯಾಂಕರ್ಸು, ಸಿಂಹ ಲಗ್ನವೇ ನಾನು ನೋಡಿರೋದು. ಸಿಂಹ ಲಗ್ನ ಕ್ರಿಯೇಟರ್ಸ್. ನೀವು ಕ್ರಿಯೇಟರ್, ನೀವು ಪ್ರೊಟೆಕ್ಟರ್, ಕ್ರಿಯೇಟರ್ಗಿಂತ ಪ್ರೊಟೆಕ್ಟರ್ ನೀವು. ದಟ್ ಇಸ್ ದಟ್. ಯಾಕಂದ್ರೆ ಸಿಂಹ ಲಗ್ನಕ್ಕೆ ಅಷ್ಟಮಾಧಿಪತಿ ಗುರು. ಅಲ್ಲೊಂದು ಭಯ ಇದ್ದೇ ಇರುತ್ತೆ. ಜಗತ್ತೆಲ್ಲ ಗೆದ್ದು ಬಂದರೂ ಕೂಡ ನಿಮ್ಮವರಿಂದಲೇ ನೋವು ತಿಂದಿರ್ತೀರಿ. ಹೌದು ಅಲ್ವೋ ಹೇಳಿ? ನಿಮ್ಮ ಮನೆಯವರಿಂದ, ನಿಮ್ಮ ಕುಟುಂಬದವರಿಂದ, ನಿಮ್ಮ ಹತ್ತಿರದವರಿಂದ, ನಿಮ್ಮ ದಾಂಪತ್ಯದಿಂದ ಅಲ್ಲಿದ್ದೇ ಇದೆ. ಅಲ್ಲಿ ಏನೋ ಒಂದು ಅಪಶ್ರುತಿ. ಯಾರೋ ನಾನು ನೋಡಿದಾಗೆ 100 ಒಂದು ಸಿಂಹ ರಾಶಿ ನೋಡಿದ್ದೇನೆ ಅನ್ನೋದಾದ್ರೆ ಯಾರೋ ಒಬ್ಬರೋ ಇಬ್ಬರು ಬೆರಳೆಣಿಕೆ ಅಷ್ಟೇ ಕುಟುಂಬದಲ್ಲಿ ಅವ್ರಿಗೆ ಆನಂದ ಅನ್ನತಕ್ಕಂಥದ್ದು ಸಿಕ್ಕಿರೋದು. ಯಾಕಂದ್ರೆ ಅಲ್ಲಿ 7ನೇ ಮನೆಯ ಅಧಿಪತಿ ಶನಿ ಅಲ್ಲೇ ಕೂತಿದ್ದಾನೆ. ಅವನು 6ನೇ ಮನೆಯ ಅಧಿಪತಿ ಕೂಡ, ಅವರಿಂದಲೇ ವಿಜಯ. ಆದರೂ ಅಲ್ಲೊಂದು ಏನೋ ಒಂದು ಈ ರೀತಿ ನಿಮ್ಮನ್ನು ರಾಜ ಅಂದಮೇಲೆ ನೋಡ್ತಾ ಇರ್ತಾರೆ ಎಲ್ಲರೂ. ಅವನು ಸೇವಕನೇ, ಶನಿ ಬಂದು ಸೇವಕನೇ ಹೀಗೇ ಇರ್ತಾನೆ. ನಿಮ್ಮ ದೃಷ್ಟಿಯು ಅಲ್ಲೇ ಇರುತ್ತೆ. ನೇನು ಮಾಡ್ದ, ಎತ್ತು ಮಾಡ್ದ, ಅದನ್ನೇ ಒಂದು ಮಾತು ಹೇಳ್ತಾರೆ, ಹಾಳು ಮಾಡಿದ ಹಾಳು, ಮಗನು ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದು ಉತ್ತಮ. 2024 ಆಗಿದ್ದದೆ. ನೀವು ಮಾಡಿದ ಕೆಲಸ ಎಲ್ಲ ಸಕ್ಸಸ್ಸೇ, ಬಟ್ ಹಾಳು ಮಾಡಿದ್ದು ಹಾಳೆ. ನೀವು ಹೇಳಿರೋದೊಂದು, ಅಲ್ಲಿ ಆಗಿರೋದೊಂದು, ನಡೆದಿರೋದೊಂದು. ಹೌದು ಅಲ್ವೋ ಹೇಳಿ? 2024 ನೀವು ಅಂದ್ಕೊಂಡಿದ್ದೊಂದು. ಅಷ್ಟಮಾಧಿಪತಿ ಗುರು ಬೇರೆ. ಕನ್ಫರ್ಮ್ ಹೇಳ್ತಾನೆ, ನಿಮ್ಮ ಮಕ್ಕಳ ವಿಚಾರದಲ್ಲಿ ನೋವು ತಿಂದಿರ್ತೀರಿ, ಇಲ್ಲ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ, ವ್ಯವಸ್ಥೆಯಲ್ಲಿ ದೂರ. ಇನ್ನೂ ಕೆಲವರಿಗೆ ನಾನು ನೋಡಿದ್ದೇನೆ, ಅಷ್ಟಮಾಧಿಪತಿ ಗುರು ಆಗಿರೋದ್ರಿಂದ ನಿಮ್ಮ ಮಕ್ಕಳಿಂದ ನೋವು ಅಂದ್ರೆ, ನಾನು ಇತ್ತೀಚೆಗೆ ಒಂದು ಬಹುದೊಡ್ಡ ವ್ಯವಹಾರಸ್ಥರು, ಅದು ಹೇಳಬಾರ್ದು, ಆ ಪುಣ್ಯಾತ್ಮ ಅದು ಎಷ್ಟು ಆಲಯಗಳಿಗೆ ಹೇಳ್ತಾನಲ್ವಾ, ಕೈ ಎತ್ತು ಮುಗಿಬೇಕಪ್ಪ, ಕಲ್ಯಾಣ ಪ್ರಿಯ ಅಂತ ಹೇಳ್ತಾರೆ. ಕಲ್ಯಾಣಿ ಎರಡೂ ಮಾಡಿಸಿರೋ ವ್ಯಕ್ತಿ. ಅವರ ಕುಟುಂಬದಲ್ಲಿ ಒಂದು ದುರಂತ ನಡೆದೇ ಬಿಡ್ತು. ಅದು ಹೇಳಲಾರದ ಸಂಕಟ. ಹೇಳಲಾರದ ಸಂಕಟ. ಮಾತಾಡ್ತಿದ್ರೆ ಮೊನ್ನೆ ಕೂಡ ಕೈ ಹಿಡ್ಕೊಂಡು, ಬಿಡಿ ರಾಯರೇ ಬಿಡಿ, ಅಳಲಾರ ಪುಣ್ಯಾತ್ಮ, ಕಣ್ತುಂಬ ನೀರು ಏನೋ ಮಾತಾಡುತ್ತಾರೆ ಹೀಗಂತಾರೆ. ಅಷ್ಟು ದೊಡ್ಡ ವ್ಯಕ್ತಿಯ ಕಣ್ಣಲ್ಲೂ ಕಣ್ಣೀರು ಹಾಕಿಸ್ಬಿಟ್ಟ ಭಗವಂತನ. ಹೇಳ್ತೆ, ಧರ್ಮರಾಯರಿಗೆ ತಪ್ಪಲಿಲ್ಲ, ನನ್ನ ಭಗವಂತನಾದ ಕೃಷ್ಣರಿಗೆ ಬಿಡ್ಲಿಲ್ಲ, ನನ್ನ ಭಗವಂತನಾದ ರಾಮಚಂದ್ರ ಪ್ರಭುಗೆ ಬಿಡ್ಲಿಲ್ಲ, ನನ್ನ ಕ್ಷಾತ್ರಿಯ ತೇಜಸ್ಸಾದಂಥ ಪರಶುರಾಮರಿಗೆ ಬಿಡ್ಲಿಲ್ಲ. ಸುಮ್ಮನೆ ರಾಯರೇ, ಇಷ್ಟು ಸಂಕಟ ಪಡಬೇಡಿ, ನಾವು ಪಡ್ಕೊ ಬಂದಿದ್ದೆ ಅಷ್ಟೇ. 2024 ಕೊಟ್ಟಿದೆ ಮಕ್ಕಳೇ ನಿಮಗೆ. ಅಲ್ಲೊಂದು ಕದಲಿಕೆ ನಡೆಯುತ್ತದೆ. ಆ ಗುರುವಿನ ಮನೆಗೆ ಮಾರ್ಚ್ 29ಕ್ಕೆ ಶನಿ ಪ್ರವೇಶ 2 ಭಾಗಗಳಾಗಿ ತಗೋತೇವೆ. ಮೇ 15ಕ್ಕೆ ಇರೋದು ಹಬ್ಬ. ವಾವ್! ಗುರು ಬಂದು 11ನೇ ಮನೆ, ಶನಿ ನೋಡಿ ಗುರುವಿನ ಸಾರದಲ್ಲಿ ಬರ್ತಾನೆ. ರಾಹು ಮೇ 18ಕ್ಕೆ ಗುರುವಿನ ಸಾರದಲ್ಲಿ ಕುಂಭಕ್ಕೆ ಬರ್ತಾನೆ. ಸೊ ಬ್ಯೂಟಿಫುಲ್ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಇವುಗಳ ದರ್ಶನ, ಧರ್ಮ ಕಾರ್ಯಗಳು ಯಥೇಚ್ಛವಾಗಿ ನಡೆಯುತ್ತೆ. 11ನೇ ಮನೆಯಲ್ಲಿ ಜಾತಸ್ಯ ಧರ್ಮಾಧಿಪತಿ, ಜನನಸ್ಯ ಧರ್ಮಾಧಿಪತಿ ಅಂತಾರೆ. ಜನನಸ್ಯ ಜಾನಕಿ, ಆ ಜಾನಕಿ ಸ್ವರೂಪದಲ್ಲಿ ಜಾನಕಮ್ಮ ಯಾವತ್ತೂ ಧರ್ಮವೇ. ಧರ್ಮ ಬಿಟ್ಟು ನಿಂತವಳಲ್ಲ ನನ್ನ ತಾಯಿ, ಆ ಜಗನ್ಮಾತೆ. ನನ್ನ ಶ್ರೀರಾಮಚಂದ್ರ ಪ್ರಭುವು ಅಷ್ಟೇ, ಹುಟ್ಟು ಧರ್ಮವೇ, ಬದುಕಿರುವಷ್ಟು ದಿನವೂ ಧರ್ಮವೇ, ಆತ ಬದುಕಿದ ನಂತರವೂ ಧರ್ಮವೇ. ಇವತ್ತು ಮಾತಾಡ್ತೇವೆ ಅಂದ್ರೆ ಧರ್ಮದ ಬಗ್ಗೆ ಮಾತಾಡ್ತೇವೆ ಅಂದ್ರೆ ರಾಮ ಈಕ್ವಲ್ ಟು ಧರ್ಮ ಅಷ್ಟೇ, ಬೇರೆ ಮಾತಿಲ್ಲ. ಅಂತ ಒಂದು ಧರ್ಮಕ್ಕೆ ಕಾರಣೀಭೂತ, ಸಾಕ್ಷೀಭೂತ ಗುರು
ಬುಧನ ಮನೆಯಲ್ಲಿ ಬರ್ತಾನೆ, ನಿಜವಾಗ್ಲೂ ಹೇಳ್ತಾನೆ, ಯು ವಿಲ್ ಬಿಕಮ್ ಅ ಕ್ಯಾಲ್ಕುಲೇಟಿವ್. ಯು ವಿಲ್ ಸ್ಟಾರ್ಟ್ ಡ್ಯುವೆಲ್ ಇನ್ಕಮ್ ಬರುತ್ತೆ, ಎರಡೆರಡು ರೀತಿಯ ಇನ್ಕಮ್ ಬರಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಗುರು ಬುಧನ ಮನೇಲಿ ಬಂತು ಅಂದ್ರೆ ಶಾರ್ಪ್ ಆದ್ರಿ, ಕೊಟ್ಟಿರೋ ಪೆಟ್ಟು, ಆಗಿರೋ ಪೆಟ್ಟು, ನಿಮ್ಮನ್ನು ಬಳಸ್ಕೊಂಡಿರೋದು. ಬುಧನ್ ಮನೆ, ವಾವ್, ಕಮ್ಯುನಿಕೇಶನ್, ಕಸ್ಟಮರ್ ಸರ್ವಿಸ್, ಜನಗಳ ಜೊತೆ ಬೆರೆಯುವಂತ ಉದ್ಯೋಗಗಳು, ಜನಗಳ ಜೊತೆ ಓಡಾಡುವಂತ ಉದ್ಯೋಗಗಳು, ಜನಗಳ ಜೊತೆ ಕೆಲಸ ಕಾರ್ಯ ವ್ಯವಸ್ಥೆ ಸಿದ್ಧತೆ ಬದ್ಧತೆ ಇರಿಸಿಕೊಂಡಿರತಕ್ಕಂಥವರಿಗೆ ವಿಶೇಷ ಅನುಬಂಧದ ಒಂದು ಸಂಕೇತ, ಶಕ್ತಿ, ಬಲ, ಅಧಿಕಾರ ಪ್ರಾಪ್ತಿಯನ್ನ ಕೊಡತಕ್ಕಂಥದ್ದಾಗುತ್ತದೆ. ವಿಶೇಷವಾಗಿ ಬ್ಯೂಟಿಫುಲ್. ಅಷ್ಟಮ ಶನಿ ಅಂತ ಭಯಪಡಬೇಡಿ. ಹೌದು, ಅಷ್ಟಮ ಶನಿಯ ಗುರುಸಾರದಲ್ಲಿದ್ದಾನೆ, ಏನೂ ಆಗೋಲ್ಲ, ಆತಂಕ ಪಡಬೇಡಿ. ಖರ್ಚು ಮಾಡಿಸ್ತಾನೆ, ಒಳ್ಳೇದಕ್ಕೆ ಖರ್ಚು ಮಾಡಿಸ್ತಾನೆ. ದಾನ ಧರ್ಮಗಳಿಗೆ, ಪುಣ್ಯ ಕೆಲಸಗಳಿಗೆ ಪುಣ್ಯಾತ್ಮರಾಗ್ತೀರಿ. ಪುಣ್ಯ ಕೆಲಸಗಳು ನಿಮ್ಮಿಂದ ಖಂಡಿತ ಹೇಳ್ತಾನೆ. ಒಂದು 5 ಜನಕ್ಕೆ ಓದೋ, ಒಂದು 5 ಜನಕ್ಕೆ ಬಟ್ಟೆಯೋ, ವಸ್ತ್ರವೋ, ಊಟವೋ, ಕಲ್ಯಾಣವೋ, ಮಾಂಗಲ್ಯವೋ, ಮದುವೆಯೋ, ಅನ್ನದಾನವೋ, ಈ ಥರದ ಸಂಕಲ್ಪಗಳನ್ನ ಆ ಶಕ್ತಿ, ಅಷ್ಟಮೇ ಲಾಭಸ್ಥಾನಂ, ಅಷ್ಟಮಾಧಿಪತಿ ಆದಂಥ ಗುರು ನಿಮಗೆ ಲಾಭಕ್ಕೆ ಬರ್ತಾನೆ. ಪೂರ್ವ ಪುಣ್ಯ ಸ್ಥಾನ ನೋಡ್ತಾನೆ ಬೇರೆ ನಿಮಗೆ. ಗೌರವನ ದುಡ್ಕೊಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಕರೆಕ್ಟ್ ಆದ ಕೆಲಸದಲ್ಲಿದ್ರೆ. ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಅಷ್ಟಮದಲ್ಲಿ ಗುರು ಬಂದಾಗ, ಶನಿ ಬಂದಾಗ ನಾನು ನೋಡಿದ್ದೇನೆ, ತಪ್ಪು ದಾರಿ, ತಪ್ಪು ಕೆಲಸ, ತಪ್ಪು ವ್ಯವಸ್ಥೆ, ಎಡವಟ್ಟು ಮನೆ ಕೂಡ ಯಾರು ಪುಣ್ಯಾತ್ಮ. ಅಷ್ಟಮದಲ್ಲಿ ಶನಿ, ನಾನು ಹೇಳಿದೆ, ನಿನಗಿರುವಷ್ಟು ಬುದ್ಧಿ, ಚುರುಕು, ಮೇಧಸ್ಸಿನ ಯಾರಿಗೂ ಇಲ್ಲ. ಆದರೆ ಅತೀ ಬುದ್ಧಿಯ ಯಾವುದೋ ವ್ಯವಹಾರ ಚಿಕ್ಕಗಳು ಹೋಗ್ತೀಯ ಅಂತ ಹೇಳಿದ್ರೆ, ಯಾರೋ ಏನೋ ಹೇಳಿ ತಲೆ ಕೆಡಿಸಿ ಇರೋ ಜಾಗ ಎಲ್ಲ ಮಾರಿ ಅಗ್ರಿಮೆಂಟ್ ಹಾಕಿ ತಗೊಂಡೋಗಿ ಕಂಡವ್ರ ಕೈಯಲ್ಲಿ ದುಡ್ಡು ಕೊಟ್ಟು 1000 ರೂಪಾಯಿಗೆ ಲಾಟ್ರಿ ಹೊಡಿತೀಯ ಮಗು, ಬೆಳಿಗ್ಗೆ ಎದ್ರೆ ಅಂದ್ರೆ ಅದೇ ಆಗ್ಬಿಟ್ಟಿದೆ. ಶಿವ ಅಷ್ಟಮ ಶನಿ, ಶನಿ ದಶೆ ಆರಂಭ 2-3 ವರ್ಷದಿಂದ ಈಸ್ ಬಿನ್ ಲಾಕ್ಡ್. ಮಾಡೋದನ್ನ ಬಿಟ್ಟು ಯಾರು ತಲೆ ಕೆಡಿಸಿದ್ರು ನೋಡಿ ಹಂಗೆ ಬರೋದು. ಅಷ್ಟಮ ಶನಿ ನಿಮ್ಮನ್ನು ತಲೆ ಕೆಡಿಸ್ಲಿಕ್ಕೆ ಬರ್ತಾನೆ. ಗುರುಸಾರದಲ್ಲಿರೋದ್ರಿಂದ ಖಂಡಿತ ಇದರಲ್ಲಿ ದುಡ್ಡು ಮಾಡೋಣ, ಅದ್ರಲ್ಲಿ ದುಡ್ಡು ಮಾಡೋಣ, ಇದರಲ್ಲಿ ಏನೋ ಬರುತ್ತೆ, ಹವಾಲ, ಗೊಟಾಲ, ದೊಡ್ಡ ದೊಡ್ಡ ಕೆಲಸಗಳು, ದೊಡ್ಡ ವ್ಯಕ್ತಿಗಳು ಬೇಡಪ್ಪ, ಬೇಡ. ಆರೋಗ್ಯ ನೋಡ್ಕೊಳ್ಳಿ. ಶನಿ ಅಷ್ಟಮಕ್ಕೆ ಬಂದ್ರೆ ಆಯುಷ್ಯಕಾರಕ, ಆಯುಷ್ಯ ಸ್ಥಾನದಲ್ಲಿದ್ರೆ ಶನಿ ವೃದ್ಧಿ. ಆದ್ರೆ ಗುರುಸಾರದಲ್ಲಿದ್ರೆ ಕುಟ್ಕು 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 ಅಂತ ಚುಚ್ಚಿಬಿಡುತ್ತಾನೆ. ವೆರಿ ಕೇರ್ಫುಲ್. ಫಿಟ್ನೆಸ್ ಇಸ್ ಅ ಫಸ್ಟ್. ನೀವು ಸ್ವಲ್ಪ ಕೇರ್ಲೆಸ್. ಅಷ್ಟಮ ಶನಿಗೆ ಬಂದಾಗ ಇದ್ದಿದ್ದು ಬೇಡ. ಅದರಲ್ಲಿ ಬೇರೆ ಕೇತು ಮೂಮೆಂಟ್ ನಡೀತಾನೆ ಮೇ 18ಕ್ಕೆ. ದಟ್ ಇಸ್ ಬ್ಯೂಟಿಫುಲ್. ಬಟ್ ರಾಹು ನಿಮ್ಮನ್ನ ತಲೆ ಕೆಡಿಸ್ತಾನೆ. ತಿನ್ನೋ ಏನಾಗುತ್ತೋ ಹೋಗೋದು ಒಂದಿನ, ಅದಕ್ಕೆ ಜೀವನ ಪರ್ಯಂತ ನರಕನ. ಬರುತ್ತೆ. ಅಲ್ಪ ಲಾಭಂ. ದಿಢೀರ್ ಲಾಭಕ್ಕೆ ಹೋಗ್ಬೇಡಿ. ದಿಢೀರ್ ಲಾಭ ಬರ್ತಿದೆ ಅಂದ್ರೆ ಅಲ್ಲೊಂದು ಆಪತ್ತಿದೆ. ಮೊನ್ನೆ ನೋಡಿ, ಯಾವುದೋ ಒಂದು ಕಂಪ್ನಿದು ಒಂದು 271 ಕೋಟಿದ ನಮ್ಮ ಸೆಬಿ ಇಡಿ ಎಲ್ಲ ಸೇರ್ಕೊಂಡು ಹಾಕೊಂಡು ಅವ್ರದ್ದು ಕಬ್ಜಾ ತಗೊಂಡಿದೆ. ಯಾವ ಚೀಟೆಡ್ ರಾಯಲಿ, ಬೇರೆ ಬೇರೆ ರೂಪದಲ್ಲಿ ಎಲ್ಲ ದೊಡ್ಡ ಸ್ಟಾಕ್ ಕಂಪ್ನಿಗಳದೆಲ್ಲ ಹೊರಗಡೆ ಬರ್ತಿದೆ. ಬೇರೆ ಬೇರೆ ಕಥೆಗಳು ಬರ್ತಿದೆ. ತುಂಬಾ ಕೇರ್ಫುಲ್ ಆಗಿರಿ. ನಿಮ್ಮನ್ನು ಈ ರೀತಿ ಅಷ್ಟಮದಲ್ಲಿ ಶನಿ ಗುರುಸಾರದಲ್ಲಿರೋದನ್ನ ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು, ರಾಹು ಬೇರೆ ಕುತ್ಕೊಂಡಿದ್ದಾನೆ ಗುರುಸಾರದಲ್ಲಿ ತುಂಬಾ ಚೆನ್ನಾಗಿ. ಅದಕ್ಕೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ ತುಂಬಾ ವಿಶೇಷವಾಗಿ. ನಾನು ಆಗಾಗ ಬರೆದಿಟ್ಕೊಬಿಟ್ಟಿದ್ದೇನೆ. ಓಹೋ, ಹೀಗೂ ಇರುತ್ತಾ, ಹೀಗೂ ಉಂಟಾ ಅನ್ನತಕ್ಕಂಥದ್ದಲ್ಲಿ. ಏನ್ ಗೊತ್ತಾ, ಯಾವ ವ್ಯಕ್ತಿ ಪಾಪಿ, ಕಪಟಿ ಹಾಗೂ ಮೋಸಗಾರ ಆಗಿರ್ತಾನೋ ಆ ವ್ಯಕ್ತಿಯು ಅಷ್ಟೇ ನಯವಾಗಿ, ತುಂಬಾ ಅದ್ಭುತವಾಗಿ ನಟಿಸುತ್ತಾನೆ. ಕೆಲವರು ಧಾರ್ಮಿಕ ವೇಷದಲ್ಲೂ ಕೂತ್ಕೋತಾರೆ. ನೀವು ನೋಡಿ, 1000 ಎಕರೆ ಬೇಕಾ ಅವ್ರಿಗೆ, 100 ಎಕರೆ ಬೇಕಾ? ಇಲ್ಲಿ ಯಾರ್ದದು ದುಡ್ಡು? ಎಷ್ಟೋ ಜನಕ್ಕೆ ಮನೆಗಳಿಲ್ಲ. ಇವತ್ತದ್ರ ವ್ಯಾಲ್ಯೂ ಗೊತ್ತಿದೆಯಾ? 100 ಎಕರೆ ಮಕ್ಕಳೇ, ನಂಬ್ತೀರಾ? 100 ಎಕರೆ ಜಾಗ ಇವತ್ತು ಅದು ಎಕರೆ 5 ಕೋಟಿ ಆಗಿದೆ, 500 ಕೋಟಿ. ಅದೇ ದುಡ್ಡು ತೆಗೆದು ಆ 100 ಎಕರೆನಲ್ಲಿ ಕಡಿಮೆ ಎಂದರೂ ನೆನಪಿಟ್ಟುಕೊಳ್ಳಿ, ಒಂದು ಚಿಕ್ಕ ಮನೆ 1 BHK ಹೌಸಸ್ ಅನ್ನೋ ತರ ಒಂದು 600-700 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ತೀವಿ ಅನ್ನೋದಾದ್ರೆ, ಬಡವರಿಗೆ ಆ ಸುತ್ತಮುತ್ತ ಇರತಕ್ಕಂಥ 10 ಕಿಲೋಮೀಟರ್ ಒಳಗಡೆ ಇರತಕ್ಕಂಥ 10 ಲಕ್ಷ ಮನೆಗಳು ಕೊಡ್ಬೋದು. ಅದು ಇಟ್ ಈಸ್ ಅ ಪ್ಯಾಲೇಸ್ ಮಾಡ್ಬಿಡ್ಬೋದು, ಅದೊಂದು ಸಿಟಿ ಮಾಡ್ಬಿಡ್ಬೋದು. ಅದನ್ನ ಬುರುಡೆ ಬಿಡೋ ಯಾವುದೋ ವ್ಯಕ್ತಿ
ಅವನು ಕೊಟ್ಬಿಟ್ಟಿದ್ದಾರೆ. ಜನ ಮರಳು ಜಾತ್ರೆ ಮರಳು ಅಂತ ಹೇಳ್ಬಿಟ್ಟು ನಾವು ಕೂಡ ಹಾಗೆ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಡೈವ್ ಹಾಕ್ಕೊತೀವಿ. ಅವರ ಒಂದು ಶಾಲೆಗೆ ಫೀಸ್ ಎಷ್ಟು ಅಂತ ನೀವು ಕೇಳಿ ನೋಡಿ, ಗುಂಡಿಗೆ ನಿಮ್ಮ ಕೈಗೆ ಬರುತ್ತೆ. ಅವ್ರದ್ದೊಂದು ಶಾಲೆ ಇದೆ. ಇವೆಲ್ಲ ಹೇಳಬಾರ್ದು ಅಷ್ಟೇ. ಅದನ್ನೇ ತುಂಬ ಚೆನ್ನಾಗಿ ಶನಿ ಗುರುಸಾರದಲ್ಲಿ ತುಂಬ ಧರ್ಮದ ಹೆಸರಿನಲ್ಲಿ ಲೂಟಿ, ಧರ್ಮದ ಹೆಸರಿನಲ್ಲಿ ವಂಚನೆ, ಸಹಾಯ ತಗೊಂಡು ವಂಚನೆ. ಇವತ್ತು ಬಾಂಗ್ಲಾದೇಶಿಗೆ ಏನಾದರೂ ನೆನಪಿದೆಯಾ? ನೀವು ನಂಬಲ್ಲ ಮಕ್ಕಳೇ, ಒಂದೇ ಒಂದು ಕಸ್ಟಮ್ಸ್ ಕ್ಲಿಯರೆನ್ಸ್ ಏನೂ ಇಲ್ಲದೆ ಹಡಗುಗಳ ಮೂಲಕ ಕಂಟೈನರ್ ಏನೇನೋ ವಸ್ತುಗಳು ಬಂದು ಇಳಿತಿದೆ. ಫಸ್ಟ್ ಟೈಮ್ 52 ವರ್ಷದ ನಂತರ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಿಂದ ಹಡಗುಗಳು ಬಂದು ಏನು ಇಳಿಸ್ತಿದ್ದಾವೆ ಅಂತ ಗೊತ್ತಿಲ್ಲ, ಅದರಲ್ಲಿ ಏನು ತುಂಬಿದೆ ಅಂತ ಗೊತ್ತಿಲ್ಲ. ಚಿತ್ತಗಾಂಗು ಜೊಗ್ಗ ಜಿಗ್ಗ ಇದೆಲ್ಲ ನಮಗ್ ಸೇರಿದ್ದು ಅಂತ ಅಲ್ಲೊಂದು ಮಂತ್ರಿ ಹೇಳ್ತಾನೆ. ಸಿಂಹರಾಶಿ ಸಿಂಹಲಗ್ನ ದೊರೆಗೊಂದು ಸಂಕಷ್ಟ. ಅಷ್ಟಮದಲ್ಲಿ ಶನಿ ಇದ್ರೆ ದೊರೆ ಮಟ್ಟದ ವ್ಯಕ್ತಿಗಳಿಗೆ ಈ ತರ ಅಲ್ಲಿ ಏನೋ ನಡೀತಿದೆ. ರಾಹು ಹುಷಾರಾಗಿರ್ಬೇಕು, ಪಕ್ಕದಲ್ಲಿ ಶನಿ. ಮೂಲ ತ್ರಿಕೋಣದಲ್ಲಿ ಕೇಂದ್ರದಲ್ಲಿ ಅಲ್ಲೊಂದು ಕುಜನ ಭಾವ, ವೆರಿ ಕೇರ್ಫುಲ್. ಕುಜರಾಹು ಸಂಧಿ, ವೆರಿ ಕೇರ್ಫುಲ್. ಲಗ್ನದಲ್ಲೇ ಕೇತು, ಮುದ್ದ ಕುತ್ಕೋಬಿಡ್ತೀವಿ. ಎಲ್ಲ ವೈರಾಗ್ಯತ, ಎಲ್ಲ ದೇವ್ರು ನೋಡ್ಕೋತಾನೆ. ಅವೆಲ್ಲ ಇಲ್ಲ. ಕೃಷ್ಣ ಹೇಳಿದಾನಲ್ವಾ, ಸಿಂಹರಾಶಿ ಎಲ್ಲ ದೇವ್ರು ನೋಡ್ಕೋತಾನೆ ಅಲ್ಲ. ಯುದ್ಧಕ್ಕೆ ಸಿದ್ಧರಾಗಿ ನೀವು ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಯುದ್ಧಕ್ಕೆ ರೆಡಿ ಆಗಿ. ಬಿ ಪ್ರಿಪೇರ್ ಟು ಡೂ ಎ ವಾರ್ ಆರ್ ಡಿಕ್ಲೇರ್ ಎ ವಾರ್ ಅಷ್ಟೇ. ಅವನೇನೋ ಮಾಡ್ತಾನೆ. ಸುತ್ತಮುತ್ತಲೂ ನಮಗೇನೋ ನಡೀತಿದೆ, ನಮಗೇನೋ ಇಲ್ಲದ್ದು ನಡೆಯತಕ್ಕಂಥದ್ದುಂಟು. ಸಿಂಹರಾಶಿ ಅದೊಂದು ವಿಚಾರಗಳಲ್ಲಿ ಹುಷಾರಾಗಿದೆ. ಸಿಂಹ ಲಗ್ನದವರಾಗಿದ್ರೆ ಇದ್ದಿದ್ದು ಜಾಗರೂಕತೆಯಿಂದ ಇರತಕ್ಕಂಥದ್ದು ಅದೊಂದು ನೋಡ್ಕೊಳ್ಳಿ. ಆರೋಗ್ಯ ನೋಡ್ಕೊಳ್ಳಿ, ಹಿತಶತ್ರುಗಳಿದ್ದಾರೆ ನೋಡ್ಕೊಳ್ಳಿ, ಮಿತಿಮೀರಿದ ಖರ್ಚುಗಳಿದ್ದಾವೆ. ಮಕ್ಕಳ ವಿಚಾರದಲ್ಲಿ ಒಳ್ಳೆ ಒಂದು ಗತ್ತು ತೂಕ ಪಡಿತಕ್ಕಂಥದ್ದಾಗುತ್ತೆ, ಅಭಿವೃದ್ಧಿ. ಬಟ್ ಅಲ್ಲೊಂದು ಭಾರ ಇರುತ್ತೆ, ನೀವು ಅಂದ್ಕೊಳ್ಳೋ ಮಟ್ಟದಲ್ಲಿ ಅಲ್ಲಿಲ್ಲ. ಆಮೇಲೆ ಅಲ್ಲೊಂದಿದೆ, ಸಿಂಹಲಗ್ನ ಸಿಂಹರಾಶಿಗೆ 7ನೇ ಮನೆಯಲ್ಲಿ 1ನೇ ತಾರೀಕಿಗೆ ಶನಿ ಶುಕ್ರ. ಅದೇನ್ ಗೊತ್ತಾ, ಕೆಲವರು ಆಲ್ರೆಡಿ ಗಿಟಾರ್ ಪಕ್ಕದಲ್ಲಿ ತಂದು ಇಟ್ಕೊಬಿಟ್ಟಿದ್ದಾರೆ. ಮನೇಲಿ ಆಲ್ರೆಡಿ ಒಂದು ಗಿಟಾರ್ ಇದೆ, ಇನ್ನೊಂದೇನಕ್ಕೆ ಬೇಕು ಗಿಟಾರು ಮಾಡಿಟ್ಕೋತಾರೆ. ಇದು ತಟ್ಟೆಯಲ್ಲಿರೋ ಪ್ರಸಾದ ಬಿಟ್ಟು ತೃಪ್ತಿ ಪಡದೆ ಕೆಲವರು 100% ಹೇಳ್ತಾನೆ ರಾಜನ ಬುದ್ಧಿಯೇ. ಅವನಿಗೆ ಎಷ್ಟಿದ್ದರೂ ಅಲ್ಲೊಂದು ಎಳತ ಅನ್ನತಕ್ಕಂಥ ಭಾವ ಅರ್ಥ. ಜಾಗ್ರತೆ ಶನಿ ಶುಕ್ರ 100% ಹೇಳ್ತಾನೆ. ಸಿಂಹರಾಶಿಯವರು ಗೊತ್ತಿಲ್ಲದೆ ಎಲ್ಲ ಸಿಂಹ ಲಗ್ನದವರು ಪಕ್ಕ ಹೇಳ್ತಾನೆ, ಯು ವಿಲ್ ಗೆಟ್ ಇನ್ ಟು ಸಮ್ ಪ್ರಾಬ್ಲಮ್. ಎಕ್ಸ್ಟ್ರಾ ಅನ್ನೋದಕ್ಕೆ ಹೋಗಿ, ಎಕ್ಸ್ಟ್ರಾ ಸ್ಪೈಸು, ಎಕ್ಸ್ಟ್ರಾ ಊಟ, ಎಕ್ಸ್ಟ್ರಾ ತಿಂಡಿ, ಎಕ್ಸ್ಟ್ರಾ ಪ್ರೀತಿ, ಎಕ್ಸ್ಟ್ರಾ ಇಷ್ಟೇ ಹೇಳಬಲ್ಲೆ. ಬಿಡುವುದಿಲ್ಲ, ಎಚ್ಚರಿಕೆ. ಯಾವ್ದಾವ್ದು ಇವಾಗ ನೋಡಿ, ಎಕ್ಸ್ಟ್ರಾ ಒಬ್ರದ್ದು ಎಲ್ಲೋ ಬಂದಿದೆ, ಮೈಸೂರು ಪಾಕು, ಗುಲಾಬ್ ಜಾಮೂನ್ ಅಂತ ಹೇಳ್ತಲೇ ಇದ್ದೆ. ಹುಡುಕೊಂಡು ಬರ್ತವೆ, ಈ ಥರದ್ದು ಬರ್ತವೆ. ಅಲ್ಲಿ ನೋಡಿ, ನಾನು ಹೇಳ್ತಲೇ ಇದ್ದೆ, ಬಹುದೊಡ್ಡ ಬಂಗಾರದ ಕಥೆಗಳು ನಡೀತವೆ ಅಂತ. ಅಲ್ಲಿ ನೋಡಿ, ಪ್ರತಿ ಶೋರೂಮ್ನಲ್ಲೂ ಒಂದೊಂದು ಕಥೆ ನಡೀತಿದೆ. ಯಾರ್ಯಾರ ಹೆಸರಲ್ಲೂ ಹೋಗ್ಬಿಟ್ಟು ಹೇಳ್ಬಿಟ್ಟು, ಇನ್ನೊಬ್ಬ ಯಾರು 500 ಬಳೆ ಇಟ್ಬಿಟ್ಟು ಅಡ ಇಟ್ಬಿಟ್ಟು ಯಾವುದೋ ಒಂದು ಬ್ಯಾಂಕ್ ಟೋಪಿ ಇಟ್ಟಿದ್ದಾನೆ. ಬ್ಯಾಂಕ್ನವ್ರ ಜೊತೆನೆ ಹೊಂದಾಣಿಕೆ ಮಾಡಿಕೊಂಡು ಬಂಗಾರಕ್ಕೆ ಸಂಬಂಧಪಟ್ಟಂತ ಕಳ್ತನಗಳು, ಮೋಸಗಳು ನಡೆಯುತ್ತೆ. ಬಂಗಾರ ಪ್ರಿಯರೇ ಎಡವಟ್ಟು ಮಾಡ್ತಾರೆ ಅಂತ. ಸ್ತ್ರೀಯರೇ ಅಲ್ಲೊಂದು ಅಪವಾದಗಳು, ಅವಮಾನಗಳು, ತುಂಬಾ ಧರ್ಮಾತ್ಮ ಸ್ತ್ರೀಯರಿಗೂ ಕೂಡ ಅಪವಾದಗಳು ತಂದಿಡತಕ್ಕಂಥದ್ದಾಗುತ್ತದೆ ಅಂತ ಹೇಳಿದ್ದ. ನೋಡಿ, ಇಲ್ಲಿ ಏನೇನೋ ಕಥೆಗಳು, ಏನೇನೋ. ಎಸ್, ದೇರ್ ದಟ್ ಲಾಕಿಂಗ್. ಅಲ್ಲಿ ನೋಡಿ ನೀವು ತುಂಬಾ ಚೆನ್ನಾಗಿ. ಸೊ ಸಿಂಹರಾಶಿ ತಟ್ಟೆಲಿ ಏನಿದೆಯೋ ಅದ್ರಲ್ಲಿ ತೃಪ್ತಿ ಪಡಿ. ಗ್ಯಾರಂಟಿ ಆ ಥರದ್ದೊಂದು ಎಕ್ಸ್ಟ್ರಾ ದುಡ್ಡು ಬೇಕು, ಎಕ್ಸ್ಟ್ರಾ ಹೆಸರು ಬೇಕು, ಕೆಲವ್ರಿಗೆ ಅಂಥದ್ದೊಂದು ಬರುತ್ತೆ. ಗುರು 11ನೇ ಮನೇಲಿದ್ದಾನೆ, ಕೊಡ್ತಾನೆ. ಸುಮ್ಮನೆ ಧರ್ಮಬದ್ಧ ಹೆಸರು ಕೊಡ್ತಾನೆ, ಧರ್ಮಬದ್ಧ ಜೀವನ ಕೊಡ್ತಾನೆ. ಸಾಕು, ಇದು ಇನ್ನೇನು ಬೇಕು? ಇನ್ನೆಷ್ಟು ತಿನ್ಬಲ್ಲ? ಒಂದು ಇಲ್ಲ, ಇನ್ನೊಂದು ಅಷ್ಟೇ. ಅದಕ್ಕೆ ಮೀರಿದ ಇನ್ಯಾಕೆ? ಇದೆಲ್ಲ ತಿನ್ಬಿಡೋಣ, ಅಜೀರ್ಣ ಆಗ್ಬಿಡ್ಲಿ. ಏನು ಮಾಡ್ತಿದ್ದೀರಿ ಮಕ್ಕಳೇ? ಏನು ಮಾಡ್ತಿದ್ದೀರಿ? ಯೋಚನೆ ಮಾಡಿ. ಹುಷಾರು. ಒಂದು ಪುಟ್ಟು ಪರಿಹಾರಗಳು ಉಂಟು. ಯಾಕಂದ್ರೆ ಅಷ್ಟಮದಲ್ಲಿ ಶನಿ, ಲಗ್ನದಲ್ಲೇ ರಾಹು ಕೇತು. ಸೊ ದೇರ್ ದಟ್ ಪ್ರಾಬ್ಲಮ್ ಇಸ್ ದೇರ್. ಅಲ್ಲೊಂದು ಬದಲಾವಣೆಗಳು ಮೇ 18ರ ನಂತರ ಅಂತೂ ತುಂಬಾ ಅದ್ಭುತವಾಗಿ ನಡೆಯುತ್ತೆ. ಬಟ್ ಈ ಥರದ್ದೊಂದು ವಿವೇಚನೆ ಇಲ್ಲದೆ ಕೆಲವೊಂದು ಚಿಕ್ಕುಗಳಲ್ಲಿ ಸಿಕ್ಕಾಕೊಳ್ಳೋದುಂಟು. ಒಂದು ಪುಟ್ಟು ವಿರಾಮ ತಗೊಂಡು ಬಂದು ತಿಳಿಸ್ಕೊಡ್ತಾನೆ. ಕಾಯ್ತಿರಿ.
ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇಫ್ ಯು ವಾಂಟ್ ಪೀಸ್, ಪ್ರಿಪೇರ್ ಫಾರ್ ಅ ವಾರ್. ಸಿಂಹ, ಸಿದ್ಧರಾಗಿ. ಅಷ್ಟಮ ಶನಿ, ಲಗ್ನದಲ್ಲಿ ಕೇತು, ಮೇ 18ರ ನಂತರ ಒಂಥರ ತಳಮಳಗಳಿರ್ತವೆ. ನಿಮ್ಮವರೇ, ಹತ್ತಿರದವರೇ, ಬೇರೆಯವರು, ಕೆಲಸಗಾರರು, ವ್ಯವಸ್ಥೆಯಲ್ಲಿ ಬದಲಾವಣೆಗಳು ತುಂಬ ಒಂಚೂರು ಅದೊಂದಿರುತ್ತೆ. ಗುರು ಸಾರದಲ್ಲಿರೋದ್ರಿಂದ ಏನು ತೊಂದರೆಗಳಾಗಲ್ಲ, ಯಾಕಂದರೆ ಗುರು ಲಾಭದಲ್ಲಿದ್ದಾನೆ. ಈ ಹ್ಯಾಸ್ ಟು ಗಿವ್ ಯು ಸರ್ಪ್ರೈಸ್ ಎಲಿಮೆಂಟ್. ನಿಮ್ಮನಲ್ಲಿ ಸರ್ಪ್ರೈಸ್ ಒಂದು ವ್ಯವಹಾರ, ಕೆಲಸ, ಕಾರ್ಯ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ತಂದು ಕೊಡತಕ್ಕಂಥದ್ದಾಗುತ್ತೆ. ಆದಷ್ಟು ಮುತ್ತತ್ತಿ ಹನುಮ, ಮೋಕ್ಷ ಹನುಮ, ಮುತ್ತಿನ ಹನುಮ ಅಲ್ಲಿಗೆ ಹೋಗಿ ಆ ಮುತ್ತನ್ನ ಪಡೆದಂಥ ಒಂದು ಕ್ಷೇತ್ರ. ಯಾಕಂದ್ರೆ ಮೋಕ್ಷದ ಮನೆಯಲ್ಲಿ ಶನಿ ಮೂಮೆಂಟ್ ಆಗ್ತಾನೆ, ಮೋಕ್ಷಕಾರಕ, ವೈರಾಗ್ಯಕಾರಕ ಕೇತು ಬರ್ತಾನೆ. ವಿಶೇಷವಾಗಿ ಕಮಂಡಲ ಗಣಪತಿ, ಕಾಣಿಪಾಕಂ ಗಣಪತಿ, ನಮ್ಮ ಕುರುಡುಮಲೈ ಗಣಪತಿ, ವಿಶೇಷ ದೊಡ್ಡ ಗಣಪತಿ ಸದಾ ಆರಾಧನ. ಲಗ್ನಕ್ಕೆ ರಾಹು ಕೇತುಗಳಿದ್ದಾಗ ಬುದ್ಧಿ, ಮಾತು, ಆಲೋಚನೆ ಬೇರೆ ತಟಸ್ಥ. ದುರ್ಗಾ ಆರಾಧನೆ, ಅಭಿರಾಮಿ ಆರಾಧನೆ, ಜ್ಞಾನದೇವಿ ಆರಾಧನೆ. ಆ ಒಂದು ಗಣಪತಿಯಿಂದ ಪ್ರಸಿದ್ಧಿ ಪಡೆದಿರತಕ್ಕಂಥ ದೇವಿ ಕ್ಷೇತ್ರಗಳು ಎಲ್ಲ ಗಣಪತಿ ಕ್ಷೇತ್ರಗಳು. ಆನೆಗುಂದಿ ಗಣಪತಿ, ಈ ಥರ ಇಡುಗುಂಜಿ ಗಣಪತಿ ಹೋಗ್ತೀರಿ. ಗಣಪತಿ ಪ್ಲಸ್ ದೇವಿ ಇರೋ ಕ್ಷೇತ್ರಗಳಾದರೆ ಇದ್ದಿದ್ದು ಒಳ್ಳೆಯದು. ಕಂಚಿ ಕಾಮಾಕ್ಷಿಲಿದೆ, ಎಲ್ಲ ದೇವಿ ಕ್ಷೇತ್ರಗಳಲ್ಲಿ ಇರುತ್ತೆ, ಹೋಗಿ ಬನ್ನಿ. ವಿಶೇಷವಾಗಿ ರಾಹು ಕೇತು ಲಗ್ನ ಹಾಗೂ 7ನೇ ಮನೆಯಲ್ಲಿದ್ದಾಗ, ಒಂದೇ ನಾವು ಬಲವಾಗಿದ್ದಾಗ ಎದುರುಗಡೆಯವ್ರು ಸರಿ ಇರೋಲ್ಲ. ಎದುರುಗಡೆಯವ್ರು ಒಳ್ಳೆಯವರು ಬಂದಾಗ ನಮ್ಮ ಬುದ್ಧಿ ತಗೊಳ್ಳೋಕ್ಕೊಪ್ಪಲ್ಲ, ಬಿಡಲ್ಲ. ಅದರಿಂದ ಅಮ್ಮ, ನನ್ನ ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ, ಚಿಂತನೆ ಇವುಗಳು ಎಲ್ಲಿ ಮೀರಿದ ಹಾಗೆ ನೋಡ್ಕೊ ಅಂತ ಹೇಳಿ ಆ ತಾಯಿ ಜಗನ್ಮಾತೆ, ವನದುರ್ಗ, ನವದುರ್ಗ ಈ ಥರದ ಆಲಯಕ್ಕೆ ಹೋಗಿ ಅಲ್ಲೊಂದು ಸೇವೆ, ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಭಾನುವಾರ ಸಂಜೆ 4:15 6:15 ರಾಹು ಕಾಲ ಇರುತ್ತೆ. ಹೋಗಿ ಅಲ್ಲೊಂದು ದೀಪ ಹಚ್ಚಿ ಅಲ್ಲೊಂದು ಕುಳಿತುಕೊಳ್ಳಿ. ಸದಾ ಪಶು ಪಕ್ಷಿ ಪ್ರಾಣಿಗಳಿಗೆ ರಾಹುಕೇತುಗಳಿದ್ದಾಗ ಒಂದು ತಿಂಡಿ ಬೆಳಿಗ್ಗೆಯೋ ಮಧ್ಯಾಹ್ನವೋ ಸಂಜೆಯೋ ನೀವು ತಿನ್ನುವ ಮೊದಲು ಒಂದು ತುತ್ತು, ಒಂದು ಬೊಗಸೆ, ಎಲ್ಲ ರಾತ್ರಿ ಡ್ಯೂಟಿಯಿಂದ ಬರುವಾಗ, ಎಲ್ಲ ಮಧ್ಯಾಹ್ನ ಊಟಕ್ಕೆ ಮೊದಲು 1-2 ರೊಟ್ಟಿ ತೆಗೆದು, ಯಾವುದಾದ್ರೂ ಇಲ್ಲ ವೃದ್ಧರಿಗೋ ಬಡವರಿಗೋ ತುಂಬ ಕೆಳಾಂತ ಸ್ಥಾಯಿಯ ಕೆಲಸದಲ್ಲಿರತಕ್ಕಂಥ ಆಫೀಸ್ ಬಾಯ್, ಹೌಸ್ ಕೀಪಿಂಗ್, ಸೆಕ್ಯೂರಿಟಿ, ಅವ್ರ ಹತ್ರ ಮಧುರವಾಗಿರಿ. ದೈಹಿಕ ನ್ಯೂನತೆ ಇರತಕ್ಕಂಥವರು, ಹಾಗೆ ಮಾನಸಿಕ ನ್ಯೂನತೆ ಇರತಕ್ಕಂಥವರು, ಕಣ್ಣಲ್ಲಿ ದೋಷ ಇದೆ, ಕಿವಿಲ್ ದೋಷ ಇದೆ, ಬಾಯಲ್ಲಿ ದೋಷ ಇದೆ, ಮಾತಲ್ಲಿ ದೋಷ ಇದೆ, ಆಲೋಚನೆಯಲ್ಲಿ ದೋಷ ಇದೆ, ನಡೆಯಲ್ಲಿ ದೋಷ ಇದೆ, ಈ ರೀತಿ ಇರತಕ್ಕಂಥವರು ತಪ್ಪದೆ ಅವ್ರಿಗೇನಾದ್ರೂ ಮಾಡಿ ನಿಮ್ಮ ಮಟ್ಟಕ್ಕೆ ಒಂದು ಹಣ್ಣು ಹೋಗಿ ಆಸ್ಪತ್ರೆಗಳಿಗೆ ಹೋಗಿ, ಈ ಕ್ಯಾನ್ಸರ್ ಆಸ್ಪತ್ರೆ, ನಿಮಾನ್ಸ್ ಆಸ್ಪತ್ರೆ, ಆಪರೇಷನ್ ಆಗಿ ಮಲಗಿರ್ತಾರೆ ಸರ್ಕಾರಿ ಆಸ್ಪತ್ರೆಗಳು, ಅಂಥ ಕಡೆ ಇಂಥದ್ದು ಏನೋ ಒಂದು ಹಣ್ಣು ಭಗವಂತ ಕೊಟ್ಟಿದ್ದಾನೆ, ತಲುಪಿಸಿ. ಒಂದಷ್ಟು ಹಣ್ಣು ತಗೊಂಡೋಗಿ 5 ಜನ 10 ಜನಕ್ಕೆ ತಲುಪಿಸಿ. ಮಕ್ಕಳೇ, ನನ್ನ ಮಾತು ಕೇಳಿ. ರಾಹುಕೇತುಗಳಿದ್ರೆ, ಯಾಕೆ ರಾಹುಕೇತು ಅಂದ್ರೆ ಬಡವ ಇನ್ನು ಬಡವನಾಗುತ್ತಾನೆ. ಆತ್ಮಕಾರಕನ ಸ್ಥಿತಿಯ ಮನೆಯಲ್ಲಿ ಮೋಕ್ಷಕಾರಕ ಕುಳಿತಾಗ ಓಡೋಗ್ ಬಿಡಲ್ಲ, ಅವನು ತಟಸ್ಥ ಮಾಡಿಸ್ಬಿಡ್ತಾನೆ. ಎಚ್ಚರಿಕೆ, ಇಷ್ಟನ್ನು ಮಾಡ್ಕೊಳ್ಳಿ. ಸದಾ ಏನಾದರೂ ಒಂದು ಇಟ್ಕೊಂಡಿರಿ. ಯಾವುದಾದ್ರೂ ರಕ್ಷಾ ಕವಚ, ಯಾವುದಾದ್ರೂ ವಿಭೂತಿ ಧಾರಣೆ ಇಲ್ಲದೆ ಹೋಗ್ಬಿಡಿ, ಗಂಧ ಧಾರಣೆ ಇಲ್ಲದೆ ಹೋಗ್ಬಿಡಿ, ಬೇರೆಯವ್ರ ಮಾತು ಕೇಳಬೇಡಿ. ಸದಾ ಒಂದು ಶ್ಲೋಕ, ಗೀತಾ ಶ್ಲೋಕ, ಇಲ್ಲ ದುರ್ಗಾ ಶ್ಲೋಕ, ಲಲಿತಾ ಸಹಸ್ರನಾಮ ಶ್ಲೋಕ ಜಪ ಮಾಡ್ಕೋತಲೇ ಇರಿ. ಓಂ ಗಂ ಗಣಪತಿಯೇ ನಮಃ, ಓಂ ದುಂ ದುರ್ಗೈ ನಮಃ, ಓಂ ವನಮಾಲಿ ಗದೀಶಾಂಗಿ, ಈ ಥರ ಏನಾದರೂ ಒಂದು ವಿಷ್ಣು ಸಹಸ್ರನಾಮ, ರುದ್ರನಾಮ,
ಏನಾದ್ರೂ ಒಂದು ಜಪ ಇರ್ತಾನೆ ಇರ್ಲಿ. ಯಾಕಂದ್ರೆ ನಿಮ್ಮ ಮನಸ್ಸೆಲ್ಲೋ ನೀವು ಸಿದ್ಧ ಇದ್ದಾಗ ಅವನಿರಲ್ಲ, ಅವನಿದ್ದಾಗ ನೀವಿಲ್ಲ. ನೀವು ಗಾಡಿ ಸ್ಟಾರ್ಟ್ ಮಾಡೋವಾಗ ಅವ್ನ ಪುಸ್ತಕಂತ ನುಗ್ಗುಬಿಟ್ಟ, ಅವನ ಪ್ರಜ್ಞೆ ಎಲ್ಲೋ ಇಲ್ಲ, ನಿಮ್ಮ ಪ್ರಜ್ಞೆ ಎಲ್ಲ ಅವನ ಪುಸ್ತಕಂತ ನುಗ್ಗುಬಿಟ್ಟ ಮೇಲೆ. ಈ ರೀತಿ ನಡೀತಕ್ಕಂಥದ್ದುಂಟು. ಎಚ್ಚರಿಕೆ. ಶುಕ್ರವಾರ, ವಿಶಾಖ ನಕ್ಷತ್ರ, ಮೇಷರಾಶಿ. ಚಂದ್ರ ಗುರುಸಾರದಲ್ಲಿದ್ದು ಗುರು ಧನಸ್ಥಾನದಲ್ಲಿರೋದು ಒಳ್ಳೆಯ ಯೋಗ, ಚೆನ್ನಾಗಿದೆ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ದಾರಿ, ಮಾರ್ಗದರ್ಶನ, ಗುರುಸೇವಾ, ಗುರುಪೂಜಾ, ಪೌರೋಹಿತ್ಯ, ಆಚಾರ್ಯ, ಡಾಕ್ಟರ್, ಟೀಚರ್, ಕೌನ್ಸಿಲಿಂಗ್, ಗೈಡಿಂಗ್, ಬ್ಯಾಂಕಿಂಗ್, ಫೈನಾನ್ಸಿಂಗ್, ಅದ್ಭುತ ಪ್ರಗತಿಯಾದ ದಿನ. ವೃಷಭ ರಾಶಿ. ಸ್ವಲ್ಪ ಖರ್ಚು ವೆಚ್ಚ, ಕುಟುಂಬ ಜವಾಬ್ದಾರಿಗಳಿಗೋಸ್ಕರ, ಒಳ್ಳೇದಕ್ಕೋಸ್ಕರ ಒಳ್ಳೇದೇ, ಏನು ಮಾಡ್ಲಿಕ್ಕಾಗಲ್ಲ. ನಿಮ್ಮವರು, ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು ಅಂದಾಗ ನಿಲ್ಬೇಕಾಗುತ್ತೆ ಮಕ್ಕಳ. ನೆನ್ಪಿಟ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಒಂದು ಮಾತು ಸತ್ಯ ಹೇಳ್ತಾನೆ ಇವತ್ತು, ಗುರು ನಕ್ಷತ್ರ ಆಗಿರೋದು. ನನ್ನ ಮನೇಲಿ ದುರಂತ ನನ್ನದೇ ಆಯ್ತು ಅಂತ ಇಟ್ಕೊಳ್ಳಿ. ನೀವು ಬರ್ತೀರಿ ಒಂದು ಸಾಂತ್ವನಕ್ಕೆ ನನ್ನ ಕುಟುಂಬಕ್ಕೆ, ಅರ್ಧ ಗಂಟೆ, 1 ಗಂಟೆ, 1 ದಿನ ಅಷ್ಟೇ. ಸಂಜೆ ಮಣ್ಣಾಯ್ತು, ಹೊರಟೋದು. ಅದರ ನಂತರವೂ ಇರೋದು ನನ್ನ ಮನೆಯವರೇ. ನನ್ನ ಆಕೆಯ ಜೊತೆಯಲ್ಲೋ, ಇಲ್ಲ ನನ್ನ ಮಕ್ಕಳ ಜೊತೆಯಲ್ಲೋ, ಇಲ್ಲ ನನ್ನ ಜೊತೆಯಲ್ಲೋ. ನನ್ನ ಮನೇಲಿ ದುರಂತ ನಡೆದ್ರೆ ಕಡೆಯವರೆಗೂ ಇರೋದು ನನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅವ್ರ ಮಕ್ಕಳು. ಈ ಥರ 11 ದಿನ ಇರ್ಬೋದು, 1 ತಿಂಗಳ ಕಾರ್ಯ ಇರ್ಬೋದು, 1 ವರ್ಷದ ಕಾರ್ಯ ಇರ್ಬೋದು, ಕಡೆವರೆಗೂ. ಯಾಕಂದ್ರೆ ನನಗೂ ಕೂಡ ಒಂದು ಲಿಮಿಟು, ನಿಮಗೂ ಕೂಡ ಒಂದು ಲಿಮಿಟ್ ಇರುತ್ತೆ. ಸೊ ನಮ್ಮವ್ರನ್ನ ಕಾಪಾಡ್ಕೋಬೇಕು ಫಸ್ಟ್. ನಮ್ಮ ಕುಟುಂಬ, ನಮ್ಮ ಮನೆಯವರು, ನಮ್ಮವ್ರ ಹತ್ರ ಸೋತು ಬಿಡಿ. ಇವತ್ತು ನಿಮ್ಮ ಮನೆಯವ್ರ ಹತ್ರ ಸೋತು ಬಿಡಿ, ಎಲ್ಲವೂ ಆನಂದವೇ. ಆದರೆ ಲೆಕ್ಕಾಚಾರ ಬಂದಾಗ ಲೆಕ್ಕಾಚಾರವಾಗಿದೆ. ವ್ಯವಹಾರ ಬಂತು, ಲೆಕ್ಕಾಚಾರವೇ. ಬಾಯಿ ಮಾತಲ್ಲಿ ಕೊಡಬೇಡಿ. ನಾನಾದರೂ ನೀವಾದರೂ ಎಚ್ಚರಿಕೆ. ಮಿಥುನ ರಾಶಿ. ಗುರು 12, ಪಂಚಮದಲ್ಲಿ ಚಂದ್ರ, ಗುರುಸಾರದಲ್ಲಿ. ಮಕ್ಕಳ ವಿಚಾರಕ್ಕೋಸ್ಕರ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಅಭಿವೃದ್ಧಿ, ಸಂತಾನ ಪ್ರಕ್ರಿಯೆಯಲ್ಲಿ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಖರ್ಚು. IVF, IVU ಈ ಥರ ಟ್ರೀಟ್ಮೆಂಟ್ ಬೇರೆ ಬೇರೆ ಅನ್ನತಕ್ಕಂಥದ್ದು. ಧರ್ಮ ಕಾರ್ಯ, ಪುತ್ರ ಸಂತಾನಕ್ಕೋಸ್ಕರ ಬಳಲ್ತಿರೋರು ನಾನಾ ದೇವಸ್ಥಾನಗಳನ್ನು ಸುತ್ತಬೇಕಾದಂಥ ಒಂದು ವರ್ಷವಾಗಿರುತ್ತೆ. ಅಂಥದ್ರ ಒಂದು ದಿನ ಪ್ರಭಾವ ಇವತ್ತು. ಶಿವನ ಆಜ್ಞೆಯಿಲ್ಲದೆ ಏನೂ ಜರಗಲ್ಲ ಅನ್ನೋ ಕಾರಣಕ್ಕೆ ಶಿವ ದರ್ಶನ ಮಾಡಿ ಗೌರವವನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡಿ. ಗುರು ವಕ್ರ ಇದ್ದಾಗ ಗೌರವ ಹಾಳಾದ್ರೆ ಆಗಲಿ, ನನ್ನ ಜೇಬ್ ತುಂಬಲಿ, ಇಂಥ ಪ್ರಚೋದನೆ ಮಾಡೋ ಅಂಥವರು ಚೋರ್ ಗುರು, ಚಂಡಾಳ ಶಿಷ್ಯರುಗಳು ನಮ್ಮ ಸುತ್ತಮುತ್ತ ಇದ್ದಾರೆ. ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ. ಸುಖಭಾವದಲ್ಲಿ ಚಂದ್ರ ಗುರುಸಾರದಲ್ಲಿದ್ದಾನೆ, ಚೆನ್ನಾಗಿದೆ. ಗುರು ಲಾಭದಲ್ಲಿದ್ದಾನೆ. ಸ್ವಲ್ಪ ಸುಖಕ್ಕೋಸ್ಕರ ಓಡಬೇಕು, ಇನ್ನೊಂದಷ್ಟು ಪ್ರಗತಿಗೆ ಓಡಬೇಕು ಅನ್ನತಕ್ಕಂಥದ್ದಾದರೂ ನೆಮ್ಮದಿಯ ದಿನ. ವೃತ್ತಿಯಲ್ಲೂ, ವ್ಯವಹಾರದಲ್ಲೂ, ಕೆಲಸದಲ್ಲೂ ತೃಪ್ತಿಯಾದಂಥ ದಿನ. ತಾಯಿಯ ಆರೋಗ್ಯ ನೋಡ್ಕೊಳ್ಳಿ, ತಾಯಿಯ ಜೊತೆ ಮಧುರವಾಗಿರಿ. ಸಿಂಹರಾಶಿ. ಚಂದ್ರ ಗುರುಸಾರದಲ್ಲಿ ಏನೋ ಒಂಥರ ಭಯ, ಆತಂಕ. ಏನಾಗುತ್ತೋ, ಹೇಗಾಗುತ್ತೋ, ನಿಲ್ತೇನ. ಡಿಕ್ಲೇರ್ ಅ ವಾರ್ ಅನ್ನಲ್ಲ ಸಿಂಹ. ನೀವು ಶಾಂತಿಯಾಗಿರ್ಬೇಕು ಅಂದರೆ ಇದೆಲ್ಲ ನೆಚ್ಕೊಂಡು ಕೂತ್ಕೋಬೇಡಿ. ಒಳ್ಳೆತನಕ್ಕೆ ಕಾಲವಿಲ್ಲ. ಈ ಕಲಿಯುಗದಲ್ಲಿ ಒಳ್ಳೆಯದಿಲ್ಲ, ಮರೆತು ಬಿಡಿ. ಒಳ್ಳೆಯವರನ್ನೇ ಕರ್ಕೊಂಡು ಹೊರಟೋಗುತ್ತೆ, ಅದು ಕಾಣಿಸೋಲ್ಲ. ಇಷ್ಟು ದೊಡ್ಡ ಫಲಾವಲ್ಲಿ ಇಲ್ಲೆಲ್ಲೋ ಒಂದೇ ಒಂದು ಏಲಕ್ಕಿ ಸಿಕ್ಕಾಗೆ, ಎಲ್ಲೋ ಒಂದು ಲವಂಗ ಸಿಕ್ಕಾಗೆ. ಅದು ರುಚಿನೇ, ತುಂಬಾ ರುಚಿ. ಬಟ್ ಸಿಕ್ಕಿದ ತಕ್ಷಣ ನೋಡಿ, ಏನಿದು ಏಲಕ್ಕಿ ಬಿಸಾಕ್ತೀವಿ, ಲವಂಗ, ಜಾಜಿಕಾಯಿ ಈ ಥರದ್ದು. ನಿಜ ಹೇಳ್ಬೇಕಂದ್ರೆ ಅದರಿಂದಲೇ ಅಷ್ಟು ಟೇಸ್ಟ್ ಬಂದಿರೋದು. ಅದೇ ಶುದ್ಧ ಪರಮಾತ್ಮ. ಕಲಿಯುಗಕ್ಕೆ ಅದೇ ಆಗಲ್ಲ, ತೆಗೆದು ಪಕ್ಕಕ್ಕೆ ಹಾಕ್ತೇವೆ. ಆ ರೀತಿ ಇರುತ್ತೆ ಇವತ್ತು. ತೀರಾ ಒಳ್ಳೆಯವರಾಗ್ಲಿಕ್ಕೆ ಹೋಗಬೇಡಿ, ಅಷ್ಟೇ ಹೇಳಬಲ್ಲೆ. ವೃತ್ತಿ ಪ್ರಗತಿ. ಕನ್ಯಾ ರಾಶಿ. ದೈವ ದರ್ಶನಂ, ಗುರು ದರ್ಶನಂ, ಜ್ಞಾನ ದರ್ಶನಂ. ಅದ್ಭುತ. ಕುಟುಂಬ ಜೊತೆ, ಮನೆಯವರ ಜೊತೆ, ಆತ್ಮೀಯರ ಜೊತೆ ಒಡನಾಟ. ಚಂದ್ರ ಗುರುಸಾರ, ಗುರು ಭಾಗ್ಯಸ್ಥಾನಿ, ಲಾಭಾಧಿಪತಿ, ಧನಸ್ಥಾನ. ಅಂದ ಹೆಚ್ಚು, ಆನಂದ ಹೆಚ್ಚು, ಕುಣಿತ ಹೆಚ್ಚು, ಮೋಜು ಹೆಚ್ಚು, ಮಸ್ತಿ ಹೆಚ್ಚು. ಬ್ಯೂಟಿಫುಲ್ ಡೇ. ತುಲಾ ರಾಶಿ. ಸ್ವಲ್ಪ ಹೊರೆ ಜಾಸ್ತಿ, ಜವಾಬ್ದಾರಿ ಜಾಸ್ತಿ, ಕಮಿಟ್ಮೆಂಟ್ ಜಾಸ್ತಿ. ಎಂದೂ ಯಾವಾಗಲೂ ಎಲ್ಲಿಯೋ ಮಾಡಿದಂಥ ಯಾವುದೋ ತಪ್ಪು ಹುಡುಕಿ ಬರಬಹುದು. ಯಾರಿಗೋ ಮಾಡಿದ ಸಹಾಯ ಅದು ಅಪವಿತ್ರ ಸಹಾಯವಾಗಿ ಹುಡುಕಿ ಬಂದ್ಬಿಡ್ಬೋದು, ತೊಂದರೆ ಕೊಡ್ಬೋದು. ಇವತ್ತು ಅದೇ ಆಗ್ತಿರೋದು. ಯಾವತ್ತೋ ಯಾರೋ ಜೊತೆಲಿ ಇದ್ವಿ ಅಂದ್ರೆ ಸಾಕು, ನಮಗೆ ಗೊತ್ತಿಲ್ಲ. ಜೊತೆಲಿ ಫೋಟೋ ಇದ್ವಿ ಅಂದ್ರೆ ತಗೋ ಇವನ ಅವನ ಜೊತೆಲಿದ್ದ ಗೊತ್ತಾ ಅಂತಾರೆ. ಅವನು ಯಾವಾಗಲೂ ಮಾಡಿದ್ ನಮ್ಮ ತಲೆನೋವು ಹುಡ್ಕೊಂಡು ಬರುತ್ತಪ್ಪ
ಅಂಥದ್ದೊಂದು ಉಂಟು. ತುಲಾ ರಾಶಿ, ನಿಮ್ಮ ಪರಿಚಯ, ಜೊತೆ, ವ್ಯವಸ್ಥೆ ಗೊತ್ತಿಲ್ಲ, ಯಾವ ಮಾಯೆಯೋ, ಹುಷಾರಾಗಿ ಹೆಜ್ಜೆ ಇಡಿ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಬೇಕರಿ, ಹಣ್ಣು, ತರಕಾರಿ, ಸೊಪ್ಪು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಅವಕಾಶಗಳ ಸಂಗಮ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಸ್ವಲ್ಪ ಓಡಾಟ, ಸುತ್ತಾಟ, ವ್ಯವಸ್ಥೆ, ಖರ್ಚು, ವೆಚ್ಚ ಇವುಗಳ ಬಾಬತ್ತಿನಲ್ಲಿ ಸ್ವಲ್ಪ ಒದ್ದಾಟ ಆಗತಕ್ಕಂಥದ್ದು ಉಂಟು, ಅನಗತ್ಯ ಖರ್ಚು. ಬಟ್ ಗುರು ನೋಡ್ತಿದ್ದಾನಲ್ವಾ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಪರಿವಾರಕ್ಕೋಸ್ಕರ, ಒಳ್ಳೆಯದಕ್ಕೋಸ್ಕರ, ದಾನಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಕ್ಷೇತ್ರಕ್ಕೋಸ್ಕರ. ಚಂದ್ರ 12 ಗುರುಸಾರ, ಗುರುವಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳು, ದೈವ ಕ್ಷೇತ್ರಗಳು, ಪುಣ್ಯ ಕ್ಷೇತ್ರಗಳು, ಗುರುವಿನ ಆಶೀರ್ವಾದ ಪಡೆಯಲಿಕ್ಕೆ ಹೋಗತಕ್ಕಂಥ ಕ್ಷೇತ್ರಗಳ ದರ್ಶನ, ಶುಭಯೋಗಂ. ಸ್ವಲ್ಪ ಟೆನ್ಷನ್ ಹೋಗೋವರೆಗೂ ಏನು ತೊಂದರೆ ಏನಿಲ್ಲ. ನಿದ್ರೆ ಕೆಟ್ಟು ಬಿಡ್ತೀರಿ, ಜಾಗ್ರತೆ. ಒಂದು ಸ್ವಲ್ಪ ಹಾಲು, ತುಳಸಿ ಗಿಡಕ್ಕೆ ಒಂದು ಸಣ್ಣದಾಗಿ ಹಾಕಿ, ಇವತ್ತು ಒಂದು ಸ್ಪೂನ್ ಹಂಗೆ ಸುರಿದು ಬಿಡಬೇಡಿ, ಒಂದು ಸ್ಪೂನ್ ಆ ಬುಡಕ್ಕೆ ಹಾಕಿ, ಸಮಾಧಾನ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ ಗುರುಸಾರದಲ್ಲಿ ಲಾಭದಲ್ಲಿದ್ದಾನೆ, ಬಟ್ ಗುರು 6ನೇ ಮನೆಯಲ್ಲಿದ್ದಾನೆ. ಲಾಭ ಉಂಟು, ಅಷ್ಟೇ ಕಮಿಟ್ಮೆಂಟ್ ಉಂಟು. ಏನೋ ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಸಾಲ ಮಾಡ್ಕೊಂಡಿದ್ದೀರಾ, ತೀರಿಸ್ಲಿಕ್ಕೆ ಓಡಾಟ, ಒದ್ದಾಟ, ಓಡಬೇಕು. ಬಟ್ ಅಷ್ಟೇ ಕೊಡ್ತಾನೆ, ಒಳ್ಳೆ ರೀತಿಯಲ್ಲೇ ಕೊಡ್ತಾನೆ. ನಾಟ್ಯ, ಡಾನ್ಸು, ಮ್ಯೂಸಿಕ್ಕು, ಕಲಾವಿದರು, ಡೈರೆಕ್ಷನು, ಶೂಟಿಂಗು, ಪೇಂಟಿಂಗು, ಚಿತ್ರಕಲೆ, ಹಾಡುಗಾರಿಕೆ, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ವಿಶೇಷ ಪ್ರಗತಿ. ಮಕರ ರಾಶಿ, ಚಂದ್ರ ಗುರುಸಾರದಲ್ಲಿ, ವೃತ್ತಿಯಲ್ಲಿ ಒಂಚೂರು ತಳಮಳ. ಗುರು ವಕ್ರ ಇರೋದ್ರಿಂದ ಬೇಗ ಹೋಗ್ಬಿಡೋಣ, ಬೇಗ ಮಾಡ್ಕೊಂಡ್ಬಿಡೋಣ, ಬೇಗ ದುಡ್ಡು ಮಾಡ್ಕೋಣ, ಬೇಗ ಲಾಭ ಮಾಡ್ಕೋಣ, ಈ ರೀತಿ ಪ್ರಭಾವ. ನಾವು ಎಷ್ಟೇ ಬೇಗ ತಿಂದುಬಿಟ್ರೆ, ಏನು ಗಿಡಕ್ಕೆ ಮನೊಬ್ಬರಿಗೆ ಹೇಳ್ತಿದ್ದೆ, ಬುದ್ಧಿಗಿದ್ದಿ ಇದೆಯಾ, ಯಾರೋ ಹೇಳಿದ್ರು ಅಂತ ಗೊಬ್ಬರ ಸುರಿದು ಬಿಟ್ರೆ, 25 ವರ್ಷದ ಗೊಬ್ಬರ ಒಂದೇ ಸಲ ಸುರಿದು ಬಿಟ್ರೆ ಏನು ಸರ್ರಂತ ಟೀಕ್ ಮರ ಬೆಳೆದು ಬಿಡುತ್ತಾ? ಇಲ್ಲ, 1 ವರ್ಷದ್ದು ಒಂದೇ ಸರಿ ಗೊಬ್ಬರ ಸುರಿದು ಬಿಟ್ರೆ ಆ ಬಾಳೆ ಗಿಡ ಒಂದೇ ದಿನದಲ್ಲಿ ಬೆಳೆದು ನಿಲ್ಲು ಬಿಡುತ್ತಾ? ಸಮಯ ಬೇಕು, ಸಮಯ ಬೇಕು, ಕಾಯಬೇಕು. ನಾವು ಕಾಯಕ್ಕೆ ಸಿದ್ಧರಿಲ್ಲ. ಇವತ್ತು ನೀವು ಕಾದಷ್ಟು ಲಾಭ, ನಿಧಾನ ಮಾಡಿದಷ್ಟು ಲಾಭ. ಇನ್ನು ವಿಶೇಷವಾಗಿ ಕುಂಭರಾಶಿ, ಸ್ವಲ್ಪ ಓಡಾಟವೇ. ಚಂದ್ರ ಭಾಗ್ಯಸ್ಥಾನದಲ್ಲಿದ್ದು ಓಡಾಟ ಮಾಡಿಸ್ತಾನೆ, ಸುತ್ತಾಟ ಮಾಡಿಸ್ತಾನೆ, ವೃತ್ತಿಪರವಾಗಿ, ಕುಟುಂಬ ಪರವಾಗಿ. ಗುರು ಚೆನ್ನಾಗಿದ್ದಾನೆ, ತೊಂದರೆ ಏನಿಲ್ಲ. ಗುರುವಿಗೆ ಸಂಬಂಧಿತ ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಗೈಡಿಂಗ್, ಕಲಾವಿದರು, ಆರ್ಟು, ಡಾನ್ಸು, ಜ್ಯೋತಿಷ್ಯ, ವೇದ, ಆಗಮ, ಜ್ಯೋತಿಷ್ಯ, ಅದರ ಜೊತೆಯಲ್ಲಿ ಯುನಾನಿ, ಸಿದ್ಧ, ಹೋಮಿಯೋಪತಿ, ಬರವಣಿಗೆ, ಲೇಖನ, ಬ್ಯಾಂಕಿಂಗು, ಫೈನಾನ್ಸಿಂಗು, ಇನ್ಶೂರೆನ್ಸು, ಲೋನ್ ಅಡ್ವೈಸರ್, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮೀನರಾಶಿ, ಯಥೇಚ್ಛ ಖರ್ಚು. ಚಂದ್ರಾಷ್ಟಮ ಹೆಸರಿಗೋಸ್ಕರ, ಬ್ರಾಂಡಿಂಗೋಸ್ಕರ, ಗುರುವಿಗೋಸ್ಕರ, ಗುರುತುಗೋಸ್ಕರ, ನಾವು ಯಾರು ಗೊತ್ತಾ ಅನ್ನಿಸ್ತಕ್ಕಂಥದ್ದು ಸುಮ್ಮನೆ ಮಾಡಿಸ್ತಾನೆ. ಯಾರೋ ಬರ್ತಾರೆ, ತಲೆ ಕೆಡಿಸ್ತಾರೆ. ನೀವು ಯಾರು ಗೊತ್ತಾ, ನೀವು ಹಿಂಗೆ ಮಾಡಬೇಕು, ನೀವು ದಾನ ಮಾಡಿದ್ರೇ, ನೀವು ಹಾಗೆ ಮಾಡಿದ್ರೇ, ಹೀಗೆ ಮಾಡಿದ್ರೆ ನೋಡಿ ಖರ್ಚು ಮಾಡಿ. ದೂರ ಪ್ರಯಾಣ, ದೂರದ ಕೆಲಸ, ವಿಳಂಬಂ. ಸ್ವಲ್ಪ ಲೀಗಲ್ ಮೆಸ್ಸಲ್ಲಿ ಏನಾದರೂ ಒಂದು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಕೊಟ್ಟ ಮಾತು, ಗುರು ವಕ್ರ, ಹೇಳಿದ ಮಾತು, ನಡ್ಕೊಂಡ ಮಾತು, ಕುಟುಂಬದ್ದು, ವ್ಯವಹಾರದ್ದು, ಬಂಧುಗಳದ್ದು, ಅಲ್ಲೆಲ್ಲೋ ಚಿಕ್ಕಗಳು ಕೆಲವೊಂದು ಎದ್ದು ಕಾಣಿಸ್ತಿದೆ. ಹುಷಾರ್. ಗುರು ಶಾಂತಿ ಮಾಡ್ಕೊಳ್ಳಿ. ಗುರು ರೂಪದ್ದು ಹೋಗಿ ದತ್ತಾತ್ರೇಯರು, ಶ್ರೀರಾಮಚಂದ್ರರು, ದಕ್ಷಿಣಾಮೂರ್ತಿ ಇಂಥ ಆಲಯಕ್ಕೆ ಹೋಗಿ ಒಂದು ಸಣ್ಣ ದರ್ಶನ, ಪೂಜಾ, ಸಂಕಲ್ಪ, ಒಂದಷ್ಟು ಫಲತಾಂಬೂಲ, ಒಂದು ಪುಟ್ಟ ಶಲ್ಯ ಸಮೇತ ಕೊಟ್ಟು ಬಿಡಿ. ಎಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.